ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಶರಣಾದೆ ಬಸವಮ ಗುರು ನಿಮಗೆ ವಿಶ್ವಗುರು ಮಹಾಭಗವಂತವಾಗಿ ಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ಪರಮ ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಗಳ ಚರಣಾರಣ್ಯದಲ್ಲಿ ಶರಣಗಳನ್ನು ಸಲ್ಲಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಯಂದಿರೇ, ಮಕ್ಕಳೇ, ಕಲಾವಿದರೇ, ದಾಸೋಹಿಗಳೇ, ಎಲ್ಲರಿಗೂ ವಚನಾಮೃತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಪುಸ್ತಕವನ್ನು ಆಧರಿಸಿ ವಚನ ಆಧಾರಿತ ಶರಣಚರಿತಾಮೃತ ಯಾಕೆ ಸಂಸ್ಥೆ ಬರ್ತಾ ಇರೋ ಕುಯಿ ಅಂತ ನಾಳೆ ನಿಧಾನ ನಾಳೆ ಏನೋ ವ್ಯತ್ಯಾಸ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇಲ್ಲ. ವಚನ ಆಧಾರಿತ ಶರಣಚರಿತಾಮೃತ ಪ್ರವಚನದ ಬಹಳ ಮುಖ್ಯ ಘಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ವಚನಾಧಾರಿತ ಶರಣಚರಿತಾಮೃತ ಪ್ರವಚನ ಮಾಡಲಿಕ್ಕೆ ಕಾರಣ ವಚನ ಹೃದಯ ಅನ್ನುವಂತಹ ಪುಸ್ತಕ. ವಚನ ಹೃದಯ ಪುಸ್ತಕವನ್ನು ಬರೆಯಲಿಕ್ಕೆ ಕಾರಣ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯತೆಯಿರುವ ಅಮೋಘವಾದ ವಿಷಯ, ಅತ್ಯಂತ ಅಮೋಘವಾದ ವಿಷಯ. ಮತ್ತು ಬಹಳಷ್ಟು ಜನ ಅಥವಾ ಯಾರು ಆ ಕಡೆ ಗಮನವೇ ಹರಿಸಿಲ್ಲ ಅನ್ನೋಷ್ಟು ಮಟ್ಟಿಗೆ ಆ ವಿಷಯವನ್ನು ಫ್ಯಾನ್ ಹಾಕಿಲ್ಲ ಅನ್ಸುತ್ತೆ. ಗಮನವೇ ಹರಿಸಿಲ್ಲ ಅನ್ನೋಷ್ಟು ಮಟ್ಟಿಗೆ ವಚನಾಂಕಿತವನ್ನ ಬಿಟ್ಬಿಟ್ಟಿದ್ದಾರೆ, ಆ ವಿಷಯ ಬಿಟ್ಟಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ವಚನಾಂಕಿತಗಳ ವಿಷಯದಲ್ಲಿ ತಪ್ಪು ಭಾವನೆಗಳಿದೆ, ತಪ್ಪು ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ವಚನಾಂಕಿತಗಳ ಬಗ್ಗೆ ನಾನು ಬೆನ್ನ ಹತ್ತಿದಾಗ ನನಗೆ ಅನೇಕ ಸಂಗತಿಗಳು ಹೊಸದಾಗಿ ಗೋಚರ. ಒಂದು ಸಣ್ಣ ಪಾಕೆಟ್ ಸೈಜ್ ಪುಸ್ತಕ ಮಾಡಬೇಕು ಅಂತ ಹೊರಟವನು ಇವಾಗ 490 ಪುಟಗಳ ಮೊದಲನೇ ಸಂಪುಟ ಬಿಡುಗಡೆ ಆಗಿದೆ. 480 ಅಥವಾ 490 ಪುಸ್ತಕ ಬಿಡುಗಡೆ ಆ ಪುಸ್ತಕ ಬಿಡುಗಡೆ ಆಗಿದೆ. 492 ಪೇಜ್. ಈಗ ಇನ್ನೂ ಅದು ಅನೇಕ ಸಂಪುಟಗಳನ್ನು, ಅಂದರೆ 3 ಅಥವಾ 4 ಸಂಪುಟಗಳನ್ನು ಒಳಗೊಳ್ಳುವ ಸಾಧ್ಯತೆ ಇದೆ. ವಚನಾಂಕಿತಗಳ ಬೆನ್ನು ಹತ್ತಿದಾಗ ಶರಣರ ಕ್ರಾಂತಿಯ ವೈಭವ, ಶರಣರ ವೈಚಾರಿಕತೆಯ ವೈಭವ, ಆರ್ಥಿಕದ ನಿಲುವು ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಯಿತು. ಅದಕ್ಕೆ ಈ ಸಾರಿ ಪ್ರವಚನವೂ ಕೂಡ ಭಗವಂತದಲ್ಲಿ ವಿಶೇಷವಾಗಿ ಹಬ್ಬಗಳು ಪ್ರವಚನ ಮಾಡಲಿಕ್ಕೆ ಬಂದಾಗ ನಾನು ಆಲೋಚನೆ ಮಾಡಿ ಯಾವ ಪ್ರವಚನ ಮಾಡಬೇಕು. ತರಂಗಿಣಿ ಹೇಳೋಣ, ಪ್ರಬಲಿಗಳಿಗೆ ಹೇಳ್ಬೋದಾಗಿತ್ತು, ತರಂಗಿಣಿ ಹೇಳ್ಬೋದಾಗಿತ್ತು, ಅಥವಾ ಬಸವಣ್ಣವರ ಜೀವನ ಚರಿತ್ರೆ ಅದನ್ನು ಹೇಳ್ಬೋದಾಗಿತ್ತು.
ಇಲ್ಲೊಬ್ಬ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯವನ್ನು ಆಧರಿಸಿ ಈ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ. ವಚನಾಧಾರಿತ ಶರಣಚರಿತಾಮೃತ ಅಂತರದೇ ಇಟ್ಕೊಳ್ತೀನಿ ಅಂತ ಹೇಳಿ ವಚನಾಧಾರಿತ ಶರಣ ಚಾರಿತ್ರ ಅಂದ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಪರಿಚಯ ಆಯಿತು ಅನ್ನೋ ಹೆಸರು ಅಂತ ಹೇಳಿ ಶರಣ ಚರಿತಾಮೃತ ಅಂತಲೇ ಇಟ್ಕೊಂಡಿದ್ದೆ. ಯಾಕೆ ಬಹಳ ಹಳೆಯ ಗ್ರಂಥ, ಬಹಳ ಜನರಿಗೆ ಪ್ರೇರಣೆ ಮಾಡಿದಂಥ ಗ್ರಂಥ. ಅದನ್ನು ಆಧಾರವಾಗಿ ಆ ಗ್ರಂಥವನ್ನು ಆಧಾರವಾಗಿ ಅಲ್ಲ, ಆ ಗ್ರಂಥದ ಒಂದು ವೈಶಿಷ್ಟ್ಯ ವೈವಿಧ್ಯವನ್ನು ಖುಷಿ ಕೊಡ್ತಕ್ಕಂಥದ್ದು. ಅದಕ್ಕೆ ಅದರ ಸ್ಮರಣೆಯಲ್ಲಿ ಆ ಹೆಸರು ಇಟ್ಕೊಂಡಿದ್ದೀನಿ. ಇವತ್ತು ನಾನು ಹೇಳಲ್ಪಟ್ಟಿರುವ ವಿಷಯ ಬಹಳ ಮುಖ್ಯವಾದ ವಿಷಯ. ವಚನಾಂಕಿತಗಳ ವಿಭಾಗ, ವೈಶಿಷ್ಟ್ಯ ಮತ್ತು ವೈವಿಧ್ಯ ಬಗ್ಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಲಕ್ಷ್ಯ ಕೊಟ್ಟು ಕೇಳಿ. ವಚನಾಂಕಿತ ಅಂದ ಕೂಡಲೇ ನಿಮ್ಗೆಲ್ಲರೂ ನೆನಪಾಗಲ್ಲ. ಯಾವುದಾದ್ರು ಒಂದೆರಡು ಮೂರು ವಚನಾಂಕಿತ ಹೇಳ್ಬೋದು, ನೆನಪಾಗ ಅಕ್ಷರಗಳು ಕಷ್ಟಪಟ್ಟು ನೆನಪಿಡ್ಬೋದಲ್ಲ, ಸಹಜವಾಗಿ ಹೇಳ್ಬೋದ. ಕೊಡಲ ಸಂಗಮ ದೇವ, ಆಮೇಲೆ ಗುಹೇಶ್ವರ, ಆಮೇಲೆ ಚನ್ನಮಲ್ಲಿಕಾರ್ಜುನ, ಆಮೇಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇವು ನಾಲ್ಕು ಸಹಜವಾಗಿ ನಾನು ಈ ಅಧ್ಯಾತ್ಮ ಕ್ಷೇತ್ರಕ್ಕೆ ಬಂದಮೇಲೆ ನಮ್ಮ ಬ್ರೈಲ್ ಲಿಪಿಯಲ್ಲಿ ಸಾಹಿತ್ಯ ಇರಲಿಲ್ಲ, ಬೇರೆಯವ್ರ ಓದಿಸ್ತೀವಿ. ಈಗ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಆದರೆ ಬೇರೆಯವ್ರ ಓದಿಸೋದು ಜಾಸ್ತಿ. ಓದಿಸುವಾಗ ಯಾವುದೇ ಪುಸ್ತಕ ಸಿಗಲಿ, ಯಾವುದೇ ವಿದ್ವಾಂಸರ ಪುಸ್ತಕ ಸಿಗಲಿ, ಗುರುಗಳ ಪುಸ್ತಕ ಸಿಗಲಿ, ಓದಿಸ್ತಿದ್ದೆ. ಯಾರೋ ಒಬ್ಬರು ಓದೋರು ಸಿಕ್ಕರೆ ಸಾಕು. ಕೆಲವು ವಿದ್ವಾಂಸರು ಬರೀತಿದ್ರು, ಬಸವಣ್ಣನವರ ಇಷ್ಟ ದೈವ ಕೂಡಲ ಸಂಗಮ ದೇವ, ಚೆನ್ನಾಗಿ ನೆನೆಸ್ಬಿಟ್ಟು ಕೇಳಿ. ಮಹಾದೇವೇಶ್ವರ ಇಷ್ಟ ದೈವ ಚನ್ನಮಲ್ಲಿಕಾರ್ಜುನ, ಸಿದ್ಧರಾಮೇಶ್ವರ ಇಷ್ಟ ದೈವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಆದಯ್ಯನವರ ಇಷ್ಟ ದೈವ ಸೌರಾಷ್ಟ್ರ ಸೋಮೇಶ್ವರ. ನನಗೆ ಯಾಕೆ ಈ ಮಾತು ಒಪ್ಪಿಗೆ ಆಗ್ತಿರಲಿಲ್ಲ. ಇಷ್ಟ ದೈವ ಅನ್ನೋ ಶಬ್ದ ಒಪ್ಪಿಗೆ ಆಗ್ತಿರಲಿಲ್ಲ. ಏನಪ್ಪ ಹಾಗಾದ್ರೆ ಶರಣರ ಕ್ರಾಂತಿಗೆ ಏನು ವಿಶೇಷ ಅಂದರೆ, ಇಷ್ಟ ದೈವ ಒಬ್ಬೊಬ್ಬರಿಗೊಂದು ಇಷ್ಟ ದೈವ ಇದ್ದರೆ ಅಥವಾ ಇವರನ್ನು ತಿಳ್ಕೊಂಡಿದ್ರೆ ವಿದ್ವಾಂಸರು ಈ ಕ್ರಾಂತಿಯನ್ನು ಸರಿಯಾಗಿ ಅರ್ಥನೆ ಮಾಡ್ಕೊಂಡಿಲ್ವಲ್ಲ ಅನ್ನಿಸ್ತಿತ್ತು. ಅವಾಗಲೇ 25-30 ವರ್ಷ ಹಿಂದೆ ಅನ್ನಿಸ್ತಿತ್ತು. ಆದರೆ ನನಗೆ ಅವಾಗ ಹೇಳಕ್ಕೆ ನನಗೆ ಅಧ್ಯಯನ ಇರಲಿಲ್ಲ. ನನಗೆ ವಚನ ಸಾಹಿತ್ಯ ಪರಿಚಯನೂ ಹೊಸದೆ, ಅಧ್ಯಯನ ಹೊಸದೆ, ಮತ್ತು ಅಧ್ಯಯನ ಲಿಮಿಟೇಷನ್ ಮಿತಿ ಇತ್ತು ನನಗೆ. ಆದ್ರಿಂದ ಕಾದೆ 2010, 11, 12 ಹೊಸ ಹೊಳಗಳು ಸಿಕ್ಕು. ಆವಾಗ ಅಂದ್ಕೊಂಡಿದ್ದೆ ಈ ವಚನಾಂಕಿತಗಳ ಬಗ್ಗೆ PhD ಮಾಡಬಹುದಲ್ಲ ಯಾರು ಅಂತ ಅಂದ್ಕೊಂಡಿದ್ದೆ. ಒಂದು ಹುಡುಗಿಗೆ ಹೇಳಿದ್ದೆ, ಆಕೆ ತುಂಬಾ ಆಸಕ್ತಿ ಇತ್ತು. ಹೇಳಿದ್ದೆ, ನೀನು ಮಾಡು, ನಿನಗೆ ನಾನು ಮಾರ್ಗದರ್ಶನ ಮಾಡ್ತೀನಿ, ಒಬ್ಬ ಗೈಡ್ ನೇಮಕ ಮಾಡ್ಕೊ. ನಾನು ಅಧಿಕೃತವಾಗಿ ಗೈಡ್ ಆಗಕ್ಕಾಗಲ್ಲ, ಹೇಳ್ಕೊಡ್ತೀನಿ, ನೀನು ಅಧ್ಯಯನ ಮಾಡಿ ಬರಿಬಹುದು. ಆ ಹುಡುಗಿಗೆ ಆಗಿಲ್ಲ, ದುರದೃಷ್ಟವಶಾತ್ ಆಗಿಲ್ಲ. ಆಮೇಲೆ ಮುಂದೆ 21ನೇ ಇಸ್ವಿಯಲ್ಲಿ ಒಂದು ಘಟನೆ ನಡೀತು. ಈ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಪುಸ್ತಕದ ಕಾಲ ಕೂಡಿ ಬಂದು ಅನಿಸುತ್ತೆ. ಅದು ದೇವರೇ ಮಾಡ್ತಕ್ಕಂಥ ನಿಯಾಮಕ ಮಾಡ್ತಕ್ಕಂಥ ನಿಯಮ ಅಂತ ಅನ್ಕೊಳ್ತೀನಿ, ವ್ಯವಸ್ಥೆ ಅಂತ ಅನ್ಕೊಳ್ತೀನಿ. 21ನೇ ಇಸ್ವಿಯಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳು ಭಾರತೀಯಲ್ಲಿ ಪ್ರವಚನ ಆಯೋಜನೆ ಮಾಡ್ಕೊಂಡಿರ್ತಾ ಇದ್ದಾರೆ. ಸುಮಾರು 2 ತಿಂಗಳಲ್ಲಿ ಪ್ರವಚನ ನಡೆಸಿದ್ರು. 2 ತಿಂಗಳಿಂದ ಹೆಚ್ಚು ಅಲ್ಲಿದ್ದು. ಒಬ್ಬರು ಚಂದ್ರಸವರ್ಣ ಕಳತೆ ಅಂತ ಹೇಳಿ ಅಲ್ಲಿ ಒಂದು ಮಹಾಮನೆಯನ್ನು ನಿರ್ಮಾಣ ಮಾಡಿದ್ರು. ಆ ದಶಕದಲ್ಲಿ ಅಪ್ಪ ಒಪ್ಕೊಂಡಿದ್ರು ಸಿದ್ದೇಶ್ವರ ಅವರು. ಬಾಲ್ಕಿ ಚಂದ್ರಸವರ್ಣಕ್ಕೆ ಅದೊಂದು ಸ್ಮಾರಕ ಮಾಡಿದ್ದಾರೆ. ಅಲ್ಲಿ ದಿವಸ ಪ್ರವಚನ ನಡೀತಾರೆ. ಮಧ್ಯಾಹ್ನದ ಹೊತ್ತು ಒಂದು ಉಪನ್ಯಾಸ, ದಿವಸ ಒಂದು ಉಪನ್ಯಾಸ ಇಟ್ಕೊಳ್ತಾ ಇದ್ರು. ಬೆಳಿಗ್ಗೆನೂ ಅವಕಾಶ ಮಾಡಿಕೊಡ್ತಾ ಇದ್ರು. ಅವಾಗ ಮಧ್ಯಾಹ್ನ ಇರ್ತಿತ್ತು. ಹಾಗೆ ಅಕ್ಟೋಬರ್ ತಿಂಗಳು ಸೆಪ್ಟೆಂಬರ್ ಲಾಸ್ಟಲ್ಲಿ 21ನೇ ಇಸ್ವಿ
ಒಬ್ಬರು ಸಂದೀಪ್ ಗುರುಗಳು ಅಂತ ಹೇಳಿ ಎಂಜಿನಿಯರ್ ಲೆಕ್ಚರ್ ಇದ್ದವರು, ಲೆಕ್ಚರರ್ ಆಗಿದ್ದವರು ಆಮೇಲೆ ಯಾಗ ಮಾಡಿ ಅವರು ಸನ್ಯಾಸಿಗಳಾಗಿದ್ದಾರೆ. ಈಗ ಶಿವಯೋಗೀಶ್ವರ ಸ್ವಾಮಿ ಅಂತ ಅವರಿಗೆ ಹೆಸರಿಟ್ಟಿದ್ದಾರೆ. ಅವರು ಬಂದು ಮಾಮೂಲಿಗೆ ಬಂದು ಅಪ್ಪವ್ರ ಕಾರ್ಯಕ್ರಮದ ಬಗ್ಗೆ ಎಲ್ಲ ಹೇಳಿ, ನೀವು ಅಲ್ಲಿ ಬರಬೇಕು, 15 ಇರಬೇಕು, ಒಂದು 15 ದಿವಸ ನೀವು ಉಳ್ಕೊಳ್ಬೇಕು, ಜೊತೆಗೆ ನೀವು ಒಂದು ಉಪನ್ಯಾಸ ಕೊಡಿ, ಯಾವ ವಿಷಯ ಉಪನ್ಯಾಸದ ವಿಷಯ ಯಾವ್ದು ಮಾಡ್ತೀರಾ ಅಂತ ಕೇಳಿ. ಸಡನ್ ಆಗಿ ನನ್ನ ತಕ್ಷಣವೇ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂತ ಹೇಳ್ಬಿಟ್ಟು ಏನು ಸಿದ್ಧತೆ ಮಾಡ್ಕೊಂಡಿಲ್ಲ, ಅಲೆ ಒಳಗಿತ್ತಷ್ಟೇ, ಬರ್ಕೊಂಡಿಲ್ಲ, ಎಲ್ಲೂ ಪ್ರವಚನ ಮಾಡಿಲ್ಲ, ಹೇಳ್ಬಿಟ್ಟೆ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಕುರಿತು ಮಾತಾಡ್ತೀನಿ ಅಂತ ಹೇಳಿ ಬರ್ಕೊಂಡ್ಬಿಟ್ರು ಆ ವಿಷಯ. ಆಮೇಲೆ ಒಂದು 15 ದಿವಸ ವಿಚಾರ ಮಾಡಿದೆ. ಅಲ್ಲಿ ಎಲ್ಲ ಗುರುಗಳಿರ್ತಾರೆ, ಒಂದು 15-20 ಜನ 30 ಜನ ಸ್ವಾಮೀಜಿಗಳಿರ್ತಾರೆ, ಸಿದ್ದೇಶ್ವರಪ್ಪರು ಇರ್ತಾರೆ. ಈ ವಿವಾದಾಸ್ಪದ ವಿಷಯ ಯಾಕೆ ಪ್ರವಚನ ಮಾಡೋದು, ಯಾಕೆ ಉಪನ್ಯಾಸ ಮಾಡೋದು, ಅದಕ್ಕೆ ಫೋನ್ ಮಾಡಿದೆ ಸಂದೀಪ್ ಅವರಿಗೆ, ಗುರುಗಳಿಗೆ ಫೋನ್ ಮಾಡಿದೆ. ಇಲ್ಲ, ಬೇರೆ ವಿಷಯ ಇಟ್ಕೊಂಡ್ಬಿಡಿ, ಷಟಸ್ಥಲದ ಬಗ್ಗೆನೋ ಯಾವ್ದಾದ್ರು ಶಿವನೋದ ಬಗ್ಗೆನೋ ನನಗೆ ಕೊಡಿ, ಈ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ 1 ಗಂಟೆ ಮಾತಾಡೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ, ಆದ್ದರಿಂದ ನನಗೆ ಬೇರೆ ವಿಷಯ ಕೊಡಿ ಅಂತ. ಅವರು ಹಠ ಹಿಡಿದ್ರು, ಇಲ್ಲ ಇಲ್ಲ, ನೀವು ಅದೇ ವಿಷಯ ಕುರಿತು ಮಾತಾಡಬೇಕು, ನಿಮ್ಗೆ ಅದು ಸ್ಪೆಷಲ್ ಆಗುತ್ತೆ, ಸ್ಪೆಷಲ್ ಅದು ನೀವು ಆಲೋಚನೆ ಮಾಡಿರೋದೇ ವಿಶೇಷ ಇದೆ, ಆದ್ದರಿಂದ ಅದಕ್ಕೆ ತಯಾರಾಗಿ ಬನ್ನಿ, ನಾನು ಬೇರೆ ವಿಷಯ ಬರ್ಕೊಳ್ಳಲ್ಲ, ಅದೇ ವಿಷಯನೇ ಇರುತ್ತೆ. ಸರಿ ಆಯಿತು. ಒಂದು ಪುಸ್ತಕ ತಗೊಂಡು ಶರಣರ ವಚನಾಂಕಿತಗಳಂತೆ ಒಂದು ಪುಸ್ತಕ ಒಂದು ವಚನ ತವರಿಗೆ ಅಂತ ಒಬ್ಬರು ಮಾಡಿದ್ದಾರೆ, ಪ್ರಕಾಶ್ ಕಶ್ಯಪ್ ಅಂತ ಹೇಳಿ. ಆ ಪುಸ್ತಕ ಇಟ್ಕೊಂಡು ನಾನು ನೀಲಮೂರ್ಖ ಓದಿಸ್ಕೊಂತ ವಿಭಾಗ ಮಾಡಕ್ಕೆ ಶುರು ಮಾಡಿದೆ. 10 ನಿಮಿಷದಲ್ಲಿ 6 ವಿಭಾಗಗಳು 6 ವಿಭಾಗಗಳು ಹಾಸ್ಪಿಟಲ್ ಪಟ್ಟಿ ಮಾಡಿಸ್ತೀನಿ. ಆಮೇಲೆ ಒಂದೇ ಉಪನ್ಯಾಸಕ್ಕೂ ಹೋದೆ. 1.25 ಗಂಟೆ ಉಪನ್ಯಾಸ ಮಾಡಿದೆ. ನನ್ನ ಜೀವನದಲ್ಲಿ ಮೊದಲೇ ಪ್ರಾಯಶಃ ವಚನ ಸಾಹಿತ್ಯದ ಇತಿಹಾಸದಲ್ಲೇ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅಹಂಕಾರದಿಂದಲ್ಲ, ಖುಷಿಯಿಂದ ಹೇಳ್ಕೊಳ್ತೀನಿ. ವಚನ ಸಾಹಿತ್ಯದ ಇತಿಹಾಸದಲ್ಲೇ ಕೇವಲ ಅಂಕಿತಗಳನ್ನೇ ಕುರಿತು, ವಚನ ಸಾಹಿತ್ಯ ಬಗ್ಗೆ ಬೇಕಾದಷ್ಟು ಪುಸ್ತಕಗಳಿದೆ, ಸಾವಿರಾರು ಬಂದಿದ್ದಾರೆ, ಉಪನ್ಯಾಸಗಳು, ತಿಂಗಳಗಟ್ಟಲೆ ಪುರಾಣಗಳು, ಪ್ರವಚನಗಳು ನಡೆದಿದ್ದಾವೆ. ಆದರೆ ವಚನಾಂಕಿತವನ್ನೇ ಕುರಿತು 1.25 ಗಂಟೆ ಮಾತಾಡಿದ್ದು ನನ್ನ ಜೀವನದಲ್ಲಿ ಅದೇ ಮೊದಲು, ಮತ್ತು ವಚನ ಸಾಹಿತ್ಯ ಇತಿಹಾಸಗಳು ಅದೇ ಮೊದಲು ಅಂತ ಅನ್ಕೊಂತೀನಿ. ಖುಷಿಯಾಗಲ್ಲ ನಿಮಗೆ? ಅಂದ್ರೆ ಬಹಳ ವಿಶೇಷವಾದ ಸುದ್ದಿ ಅದು, ಹೆಮ್ಮೆ ಪಡ್ತಕ್ಕಂಥದ್ದು. ನನ್ನ ಜೀವನ ನನಗಂತೂ ನಿಮಗೆ ಹೆಮ್ಮೆ ಆಗುತ್ತೆ ಬಿಡೋದು ಗೊತ್ತಿಲ್ಲ, ಅದು ಅರ್ಥ ಆದರೆ ಮಾತ್ರ ಹೆಮ್ಮೆ, ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನನಗಂತೂ ತುಂಬ ಸಂತೋಷ ಆಯಿತು. ಆ ಉಪನ್ಯಾಸ ಕೇಳ್ತಾ ಇದ್ದಂಥ ಅನೇಕ ಜನ ಸಾಧಕರು, ಗುರುಗಳು ಎಲ್ಲ ಆಮೇಲೆ ನನಗೆ ಭೇಟಿಯಾಗಿ ಅಭಿನಂದನೆ ಹೇಳಿದರು. ಅಷ್ಟೇ ಅಲ್ಲ, ಇದನ್ನು ಪುಸ್ತಕದ ರೂಪದಲ್ಲಿ ತಗೊಂಡೇ ಬರಬೇಕು ಅಂತ ನಾನು ಆಯ್ತು ತರ್ತೀನಿ. ಆಮೇಲೆ ಅದನ್ನ ಯೂಟ್ಯೂಬಲ್ಲಿ ಕೇಳಿಸ್ಕೊಂಡಂತ ಬಸವ ಸಮಿತಿಯ ಸಂಘಟಕರು, ನಮ್ಮ ಎಂ.ಜಿ. ಮುರ್ಕೂರ್ ಅಂತಿದ್ದಾರೆ, ಮತ್ತು ಅರವಿಂದ್ ಜತ್ತಿ ಅವರು ನನಗೆ ಒಂದು ಅವಕಾಶ ಮಾಡಿಕೊಟ್ಟು, 6 ಅಡಿಗಳ ಮನೆಯಿಂದ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಬಸವಣ್ಣ ಮೂರ್ತಿ ಕೆಳಗಡೆ ಅಲ್ಲೊಂದು ಜಾಗ ಇದೆಯಲ್ಲ, ಪ್ರಾರ್ಥನೆ ಎಲ್ಲ ನಡೆಸ್ತಾರೆ ಬಸವಣ್ಣವರು. ಅಲ್ಲಿ ಮೊದಲು ಅದು ಕಲ್ಯಾಣ ನಗರದಲ್ಲಿ ನಡೀತಾ ಇತ್ತು. ಅಲ್ಲಿ ಒಂದು ದಿವಸ ಉಪನ್ಯಾಸ ಕೊಟ್ಟು ಇದೇ ವಿಷಯ ಮಾತಾಡಿ ಅಂತ ಹೇಳಿದ್ರು. ಮಾತನಾಡಿದೆ. ಬೆಳಗಾವಿ ಹೊತ್ತಿಗೆ ಸುಮಾರು 10,000 ಜನ ಅದನ್ನು ವೀಕ್ಷಣೆ ಮಾಡಿದ್ರು. 10,000 ಜನ ವೀಕ್ಷಣೆ ಮಾಡಿದ್ರು. ಮತ್ತು ಅರವಿಂದ್ ಜೊತೆಯವರು ಸ್ವತಃ ಫೋನ್ ಮಾಡಿ, ಇದು ತುಂಬ ಚೆನ್ನಾಗಿ ಬಂದಿದೆ, ಪುಸ್ತಕ ರೂಪದಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಅಂತಂದು ಪುಸ್ತಕ ಮಾಡೋಕ್ಕೆ ಆಲೋಚನೆ ಮಾಡಿದೆ. ಆದರೆ ಅದಕ್ಕೆ ಮತ್ತೆ 2 ವರ್ಷ ಒಂದು ಪ್ಯಾರ ಬರೆಸ್ಬಿಟ್ಟೆ, 2 ವರ್ಷ ಕೆಲಸನೇ ಮಾಡೋಕ್ಕಾಗಲಿಲ್ಲ, ನನಗೆ ಹೊಳೆಯಿಲ್ಲ, ಏನು ಹೊಳೆಯಿಲ್ಲ. ಆದರೆ 24 ಅಂತ ಕಾಣುತ್ತೆ, ಮಾರ್ಚ್ ತಿಂಗಳು ಬಾಲ್ಕಿ ಗುರುಗಳು ಫೋನ್ ಮಾಡಿದ್ರು. ಸಿದ್ದರಾಮೇಶ್ವರ ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ
ಪುಸ್ತಕ ಮಾಡ್ತಾ ಇದ್ದೀವಿ. 50 ಜನ ಲೇಖಕರು ಅದನ್ನು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ. ನೀವು ಲೇಖನವನ್ನು ಕೊಡಬೇಕು. ಯಾವುದ್ರ ಬಗ್ಗೆ ವಚನಾಂಕಿತಗಳ ಬಗ್ಗೆ ಬರೆಯಿರಿ. ವಚನಾಂಕಿತದ ಬಗ್ಗೆ ಬರೆಯಿರಿ. ಅದರದ್ದೇ ವೈಶಿಷ್ಟ್ಯ, ನಿಮ್ದೇನು ವಿಷಯ ಇದೆಯಲ್ಲ ಅದರಲ್ಲಿ ಸಿದ್ದರಾಮೇಶ್ವರರಿಗೆ ಹೆಚ್ಚು ಒತ್ತು ಕೊಟ್ಟು ಶರಣರ ವಚನಾಂಕಿತಗಳ ಬಗ್ಗೆ ಬರೆಯಿರಿ. ಬಹಳ ಸಂತೋಷ ಆಯಿತು. ತಕ್ಷಣ ಶುರು ಮಾಡಿಕೊಂಡೆ. ಲೇಖನ ಮೊದಲು ಬರೆದು ಕಳಿಸ್ಬಿಟ್ಟೆ. ಜೂನ್ ತಿಂಗಳು ಬಿಡುಗಡೆ ಆಗಿತ್ತು ಪುಸ್ತಕ. ಆವಾಗಲೇ ನನ್ನ ವಚನಾಂಕಿತ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ತಗೊಂಡು ಬರೆಯಕ್ಕೆ ಶುರು ಮಾಡಿದೆ. ಬೇಗ ಬರೆಯಕ್ಕೆ ಶುರು ಮಾಡಿದೆ. ಆದ್ರೆ ಅವತ್ತು ಮುಂದಕ್ಕೆ ಹೋಯ್ತು. ತಿಂಗಳ ಮುಂದಕ್ಕೆ ಹೋಯ್ತು. ಆಮೇಲೆ ನನಗನ್ನಿಸ್ತು ಅಧ್ಯಾಯಗಳು ಬರೀತಾ ಇಲ್ಲ, ನನ್ನ ಕೈಯಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡಕ್ಕೆ ಆಗಲ್ಲ, ಹೇಳ್ತೀನಿ ಆಗಲ್ಲ. ಆವಾಗ ಈ ಸಿದ್ದರಾಮೇಶ್ವರ ಸಾಂಸ್ಕೃತಿಕ ಅಧ್ಯಯನದ ಪುಸ್ತಕ ಒಬ್ಬರು ಸಂಘಟನೆ ಮಾಡ್ತಾ ಇದ್ರು, ಸಂಪಾದನೆ ಮಾಡ್ತಾ ಇದ್ರು. ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಕಲಬುರ್ಗಿ ಅವರು. ಅವ್ರಿಗೆ ಫೋನ್ ಮಾಡಿದ್ರು, ಸರ್ ಈ ಪುಸ್ತಕ ಬರೆಯಕ್ಕೆ ನನಗೆ ಮುಗಿಸಕ್ಕಾಗಲ್ಲ, ಸಣ್ಣ ಪುಸ್ತಕ ಮಾಡಬೇಕು ಅಂದ್ಕೊಂಡಿದ್ದೆ, ಅದು ದೊಡ್ಡ ಪುಸ್ತಕ ಕಾಣಿಸುತ್ತೆ, ಆದ್ರಿಂದ ನನಗೆ ಬರೆದು ಮುಗಿಸಕ್ಕಾಗಲ್ಲ, ಏನು ಮಾಡಲಿ? ಪರವಾಗಿಲ್ಲ ಕೊಟ್ಟರೆ ನೀವು ಅವಸರ ಮಾಡಬೇಡಿ. ಒಳ್ಳೆ ಸಲಹೆ ಕೊಟ್ಟರು. ಅವಸರ ಮಾಡಬೇಡಿ. ನಿಮ್ಗೆ ಏನು ಬರೆಯಕ್ಕೆ ಸಾಧ್ಯ ಆಗುತ್ತೋ, ಎಷ್ಟು ಬರೆಯಕ್ಕೆ ಸಾಧ್ಯ ಆಗುತ್ತೋ, ವಿಚಾರಗಳು ಬರೋದೇ ಕಷ್ಟ. ಸಮಯ ತಗೊಳ್ಳಿ. 2 ತಿಂಗಳು ತಗೊಳ್ಳಿ, 3 ತಿಂಗಳು ತಗೊಳ್ಳಿ, 4 ತಿಂಗಳು ತಗೊಳ್ಳಿ. ನೀವು ಪುಸ್ತಕ ಬಂದ್ಮೇಲೆ ನನಗೆ ಹೇಳಿ, ನಾನು ಅದನ್ನು ಮುದ್ರಣ ಮಾಡಿಸ್ತೀನಿ. ಬೇಕಿದ್ರೆ ಕಲಬುರಗಿಯಲ್ಲಿ ಬಿಡುಗಡೆ ಮಾಡಿ ದೊಡ್ಡ ಸಮಾರಂಭ ಇಟ್ಕೊಳ್ತೀನಿ. ನಾನು ಆ ಪುಸ್ತಕದ ಬಗ್ಗೆ ಗಮನ ಕೊಡ್ತೀನಿ, ನೀವು ನಿಶ್ಚಿತವಾಗಿ ಬರೆಯಿರಿ. ತುಂಬ ಸಂತೋಷ ಆಯಿತು. ಪುಸ್ತಕ ಶುರು ಮಾಡಿಕೊಂಡೆ. ಬಳಸ್ದೆ ನಮ್ಮ ನೀಲಮೂರು ವಾಕಿಂಗ್ ಮಾಡಿಕೊಂಡು ನಮ್ಮ ಹಾಲಲ್ಲಿ ನೋಡಿದ್ರು ಕೆಲವರು. ಅವ್ರು ಹೇಳೋದು DTP ಮಾಡ್ತಾ ಇದ್ರು ನೇರವಾಗಿ. ಅವರು DTP ನೇರವಾಗಿ ಮಾಡಿದ್ರು ಅಂತ ಅಷ್ಟು ಬೇಗ ಮುಗೀತು. 7 ತಿಂಗಳೊಳಗಡೆ 6 ತಿಂಗಳೊಳಗೆ ಆ ಪುಸ್ತಕ ಬಿಡುಗಡೆ, ಮೊದಲನೇ ಭಾಗ ಬಿಡುಗಡೆ ಆಯಿತು. 37 ಜನ ಶರಣರಿಂದ 30 ಅಧ್ಯಾಯಗಳನ್ನು ಒಳಗೊಂಡಂತಹ ಮೊದಲನೇ ಪುಸ್ತಕ ಬಿಡುಗಡೆ ಆಗಿದೆ. ನೀವು ಅನೇಕ ಜನ ಇದ್ದಾಗಲೇ ತಗೊಂಡದನ್ನು ಓದ್ತಾ ಇದ್ದೀರಾ, ಓದಿ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀರಾ. ಎಷ್ಟು ಸಂತೋಷ ಪಟ್ಟಿದ್ದಾರೆ ಕೆಲವರು ಅಂದರೆ, ಕಣ್ಣೀರು ಬರ್ತಾ ಇದೆ ಅದನ್ನು ಓದ್ತಾ ಇದ್ರೆ, ಕಣ್ಣೀರು ಹಾಕ್ತಾ ಇದ್ದಂಗೆ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಪುಸ್ತಕ. ಜೊತೆಗೆ ನೀವು ನಮ್ಮ ಜೊತೆ ಮಾತಾಡ್ತಿದ್ದೀರೇನೋ ಅನ್ಸುತ್ತೆ ಹೇಳ್ತಿರೋದಿಲ್ಲ. ನೀವು ಅದರ ಪುಸ್ತಕ ಬರ್ತಿದ್ದೀರಾ, ಇದು ಕಠಿಣ ಪುಸ್ತಕ ಓದಕ್ಕೆ ಅನ್ನಿಸ್ತಾ ಇಲ್ಲ. ಅದನ್ನ ನಾವು ನಿಮ್ಮ ಮುಂದೆ ಕೂತ್ಕೊಂಡು ನಿಮ್ಮ ಉಪನ್ಯಾಸ ಕೇಳ್ತಾ ಇದ್ದೀವಿ, ಪ್ರವಚನ ಕೇಳ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಆ ಪುಸ್ತಕ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ನೀವು ಕೂಡ ಅಷ್ಟೇ, ಯಾರಿಗೆ ಆ ಪುಸ್ತಕ ತಗೊಳ್ಬೇಕು ಅಂತ ಮನಸ್ಸಾಗುತ್ತೋ ತಕ್ಷಣ ತಗೊಳ್ಳಿ. ಮತ್ತೆ ದಾಸೋಹಿಗಳು ಅದಕ್ಕೆ ಸಿಕ್ಕರು. ಮೊದಲನೇ ಮುದ್ರಣದಲ್ಲಿ ಸುಮಾರು 1,500 ಗ್ರಂಥಗಳನ್ನು ಉಚಿತವಾಗಿ ಕೊಟ್ಟರು. ನಮ್ಮ ದಾಸೋಹಿಗಳಿಗೆ, ನಮ್ಮ ಆತ್ಮೀಯರಿಗೆ, ದಾಸೋಹಿಗಳಿಗೆ, ಆಮೇಲೆ ಓದ್ತಕ್ಕಂಥ ಆಸಕ್ತಿ ಉಳ್ಳವರಿಗೆ, ಬಡವರಿಗೆ, ಯಾರೇ ಇಲ್ಲಿ ಉಚಿತವಾಗಿ ಕೊಟ್ವಿ. ಆಮೇಲೆ ಕೆಲವರು ಸಲಹೆ ಕೊಟ್ಟರು, ಇಲ್ಲ ಉಚಿತವಾಗಿ ಕೊಡೋದು ಬೇಡ, ಅರ್ಧ ರೇಟ್ ಇಡಿ. ಉಚಿತವಾಗಿ ಕೊಟ್ಟರು ಅದ್ರ ಬೆಲೆ ಗೊತ್ತಾಗಲ್ಲ, ಕೆಲವರು ಓದೋದು ಇಲ್ಲ, ಅದಕ್ಕೆ ಅರ್ಧ ಬೆಲೆ ಇಡಿ ಅಂತ ಹೇಳಿದ್ವಿ. ಮೊದಲನೇ ಮುದ್ರಣಕ್ಕಿಂತ 50 ರೂಪಾಯಿ ರೇಟ್ ಕಡಿಮೆ ಮಾಡಿ ನಮ್ಮ ತ್ವರಿತ ಮುದ್ರಣದವರು ತುಂಬ ಚೆನ್ನಾಗಿ ಮುದ್ರಿಸ್ಕೊಟ್ರು. ಪೇಜಸ್ ಕಡಿಮೆ ಮಾಡಿಕೊಟ್ರು. ಉಪಾಯ ತುಂಬ ಒಳ್ಳೆ ಬುದ್ಧಿವಂತಿಕೆಯನ್ನು ಪ್ರಿಂಟ್ ಮಾಡಿ 50 ರೂಪಾಯಿ ಕಡಿಮೆ, 650 ಇತ್ತು ಮೊದಲನೇದು, 600 ರೂಪಾಯಿ ಮಾಡಿ ಇವಾಗ 300 ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಓದ್ಬೇಕು. ಓದ್ತೀರಾ ಮತ್ತು ಅದನ್ನು ಓದಿಸ್ಕೊಂಡು ಹೋಗುತ್ತೆ ನಿಮಗೆ. ಆ ಭರವಸೆ ನಾನು ಕೊಡಬಾರ್ದು. ಆದ್ದರಿಂದ ಅದನ್ನು ಓದಿ. ಇಷ್ಟು ದಿವಸ ನಾನು ಮಾತಾಡಿದ್ರಲ್ಲ, 6 ಅಧ್ಯಾಯಗಳನ್ನು ಕುರಿತು ಮಾತಾಡಿದ್ದೀನಿ. ಪೀಠಿಕೆ ಇದೆ, ವಚನಾಂಕಿತಗಳ ಐತಿಹಾಸಿಕ ವಿವೇಚನೆ, ವಚನ ಸಾಹಿತ್ಯದ ಐತಿಹಾಸಿಕ ವಿವೇಚನೆ, ಆಮೇಲೆ ಆದ್ಯರು, ವೇದ್ಯರು, ಪುರಾತನರು, ಪ್ರಮಥರು ಶಬ್ದಗಳ ವಿವೇಚನೆ, ಮತ್ತು ಇಷ್ಟಲಿಂಗದ ಇತಿಹಾಸ ಮತ್ತು ಸ್ವರೂಪ, ಕಲ್ಯಾಣ, ಮಹಾಮನಿ, ಅನುಭವ ಮಂಟಪ, ಶರಣ, ಈ ಅಧ್ಯಾಯಗಳ ಕುರಿತು ಇಷ್ಟು ದಿವಸ ಮಾತಾಡಿದ್ದೀವಿ. ಒಂದು ತಳಪಾಯ ಫೌಂಡೇಶನ್ ಹಾಕೊಂಡಿದ್ದೀವಿ. ಇವತ್ತು 7ನೇ ಅಧ್ಯಾಯ ಕುರಿತು ಮಾತಾಡ್ತಾ ಇದ್ದೀವಿ. ವಚನಾಂಕಿತಗಳ ವಿಭಾಗಗಳು. 8 ವಿಭಾಗ ಮಾಡಿದೆ. ಮೊದಲನೇ ದಿವಸನೇ 6 ವಿಭಾಗ ಸಿಕ್ಕಿತ್ತು.
ಆಮೇಲೆ ಇನ್ನೂ 2 ವಿಭಾಗಗಳನ್ನು ವಿಸ್ತರಿಸಿ ಅದನ್ನು ಕಂಡುಹಿಡಿದು 8 ವಿಭಾಗಗಳನ್ನು ಮಾಡಿದ್ರು. ಮೊದಲನೇ ವಿಭಾಗ ಇಷ್ಟ ದೈವಗಳಂತೆ, ಇಷ್ಟ ದೈವ ಸೂಚಕ ಅಂತ ಸಿದ್ಧಪಡಿಸಿದೆ ಹೆಚ್ಚಾಗಿ. ಇಷ್ಟ ದೈವ ಸೂಚಕಗಳಂತೆ ಅಥವಾ ಸ್ಥಾವರಲಿಂಗ ಸೂಚಕಗಳಂತೆ ತೋರುವ ವಚನಾಂಕಿತಗಳು. ಮೊದಲನೇ ವಿಭಾಗ ಇಷ್ಟ ದೈವ ಸೂಚಕ ಅಥವಾ ಸ್ಥಾವರ ಲಿಂಗಗಳಂತೆ ತೋರುವ ವಚನಾಂಕಿತಗಳು. ಅಂದ್ರೆ ಇಷ್ಟ ದೈವ ಸೂಚಕ ಅಂದ್ರೆ ಏನಪ್ಪಾ ಅಂದ್ರೆ ಅದೇ ಹೇಳೋದಿಲ್ಲ, ಚನ್ನಮಲ್ಲಿಕಾರ್ಜುನ, ಕಪಿಲಸಿದ್ಧ ಮಲ್ಲಿಕಾರ್ಜುನ, ಸೌರಾಷ್ಟ್ರ ಸೋಮೇಶ್ವರ, ಆಮೇಲಿಂದ ಕಲ್ಲೇಶ್ವರ, ಇವೆಲ್ಲ ಇಷ್ಟ ದೈವಗಳು. ಗಜೇಶ್ವರ ಇಷ್ಟ ದೈವಗಳು. ಇವಾಗ ಕಲಬುರಗಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ವಿದ್ವಾಂಸರು ಇಷ್ಟ ದೈವಗಳು ಅಂತಲೇ ಬರೀತಾರೆ. ಬರಿಬಾರದು. ಯಾಕೆ ಅಂದ್ರೆ ದಾಸ ಸಾಹಿತ್ಯವನ್ನು ಓದ್ದವರಿಗೆ ಪುರಂದರ ವಿಠಲ, ಕಾಗಿನೆಯಾದಿ ಕೇಶವ ಮತ್ತು ವ್ಯಾಸ ವಿಠಲ ಅಂತ ಅಂದಾಗ, ರಂಗವಿಠಲ ಅಂದಾಗ ಅವ್ರು ಇಷ್ಟ ದೈವ ಅಂತಲೇ ಬರೀಬಹುದು. ಯಾಕೆ ಬರೀಬಹುದು ಅಂದ್ರೆ ಅವರು ರಾಮನನ್ನ, ಕೃಷ್ಣನನ್ನ ಮತ್ತು ನರಸಿಂಹನನ್ನ, ರಾಘವೇಂದ್ರರನ್ನ ಆರಾಧಿಸ್ತಾರೆ. ಅಲ್ಲಿಗೆ ಕ್ಷೇತ್ರಗಳಿಗೆ, ತೀರ್ಥಗಳಿಗೆ ಹೋಗ್ತಾರೆ ಮತ್ತು 10 ಅವತಾರಗಳನ್ನು ನಂಬ್ತಾರೆ. ಅವರು ಅನೇಕ ದೇವತೆಗಳನ್ನ, ಸರಸ್ವತಿ, ಲಕ್ಷ್ಮೀ, ಪಾರ್ವತಿ, ಬೇರೆ ಬೇರೆ ದೇವತೆಗಳನ್ನ ಸ್ತುತಿ ಮಾಡ್ತಾರೆ. ಅವರಿಗೆ ನೀವು ಇಷ್ಟ ದೈವ ಅಂತ ಖಂಡಿತ ಬಳಸಬಹುದು, ಅದು ಅಪಚಾರ ಏನಾಗಲ್ಲ. ಶರಣದ ವಚನಾಂಕಿತಗಳು ಇಷ್ಟ ದೈವ ಸೂಚಕಗಳಲ್ಲ. ಅದಕ್ಕೆ ನಾನು ಹೇಳೋದು ಇಷ್ಟ ದೈವ ಸೂಚಕಗಳಂತೆ ತೋರುವ, ಹಾಗೆ ತೋರಿಸ್ತದೆ ಮೇಲ್ನೋಟಕ್ಕೆ, ಹಾಗೆ ತೋರಿಸ್ತದೆ. ಆದರೆ ಅವು ಇಷ್ಟ ದೈವ ಸೂಚಕಗಳಲ್ಲ. ಅವು ಇಷ್ಟಲಿಂಗಕ್ಕೆ, ಇಷ್ಟಲಿಂಗದ ಅತ್ಯಂತ ಹೆಚ್ಚಾಗಿ ಜಗತ್ಕರ್ತನಾದಂತಹ, ಜಗತ್ತಿನ ಸೃಷ್ಟಿಗೆ ಕಾರಣನಾದಂತಹ ಮಹಾಲಿಂಗಕ್ಕೆ ಇಟ್ಟ ಹೆಸರು. ಮಹಾಲಿಂಗಕ್ಕೆ ಇಟ್ಟ ಹೆಸರು. ಮಹಾಲಿಂಗ ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ಇಡೀ ಜಗತ್ತಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಅಸಂಖ್ಯಾತ ಲಕ್ಷ ಕೋಟಿ, ಬರೀ ಲಕ್ಷ ಕೋಟಿ ಅಲ್ಲ, ಅದೆಷ್ಟು ಲಕ್ಷ ಕೋಟಿನೂ ಇನ್ನೂ ಸಿಕ್ಕಿಲ್ಲ ವಿಜ್ಞಾನಿಗಳಿಗೆ. ಅಸಂಖ್ಯಾತ ಲಕ್ಷ ಕೋಟಿ ನಕ್ಷತ್ರಗಳನ್ನು ಸೃಜಿಸಿದಂತಹ ಅಣುರೇಣು ತೃಣಕಾಷ್ಟಗಳಾದಿಯಾಗಿ ಸಕಲ ಬ್ರಹ್ಮಾಂಡಗಳಲ್ಲಿ ತುಂಬಿ ತುಳುಕ್ತಾ ಇರ್ತಕ್ಕಂತಹ ಸಚ್ಚಿದಾನಂದ ಸ್ವರೂಪ ಮಹಾಲಿಂಗಕ್ಕೆ ಇಟ್ಟ ಹೆಸರು ವಚನಾಂಕಿತಗಳು, ಸುಮ್ಮನೆ ಅಲ್ಲ. ಆಮೇಲೆ ಮಹಾಲಿಂಗದ ಕುರುಹು ಇಷ್ಟಲಿಂಗ. ಮಹಾಲಿಂಗದ ಕುರುಹು ಏನು? ಇಷ್ಟಲಿಂಗ. ಆ ಇಷ್ಟಲಿಂಗ ಯಾವುದರ ಸಂಕೇತ ಅಂದ್ರೆ ಅದು ಬ್ರಹ್ಮ ಮುರಾರಿ ಸುರಾರ್ಜಿತ ಲಿಂಗಂ, ನಿರ್ಮಳ ಭಾಸಿತ ಶೋಭಿತ ಲಿಂಗಂ. ಅದು ಕನ್ವಯ ಆಗುವಂಥದ್ದಲ್ಲ. ರಾವಣ ದರ್ಪ ವಿನಾಶಕ ಲಿಂಗಂ ಅಲ್ಲ ಇದು. ಇದು ಜಗದಗಲ, ಮುಗಿಲಗಲ, ಮಿಗೆಯಗಲ ನಿಮ್ಮ ಪಾತಾಳ ಲಿಂಗದಂತ ನಿಮ್ಮ ಶ್ರೀಚರಣ. ಎಲ್ಲ ಅಭಿಷೇಕ ಮಾಡ್ತೇವೆ ನೀವು. ಅದಕ್ಕೆ ರುದ್ರಾಭಿಷೇಕಕ್ಕೆ ನೀವು ಬಳಸ್ತಕ್ಕಂಥ ಲಿಂಗ ಅದು ಸ್ಥಾವರ ಲಿಂಗ, ಅದು ಶಿವಲಿಂಗ. ಗುಡಿಯಲ್ಲಿ ಇಟ್ಟಿರ್ತೀವಿ, ಅದಕ್ಕೆ ರುದ್ರಾಭಿಷೇಕ ಮಾಡಬಹುದು, ನೀವು ಜಲಾಭಿಷೇಕ ಮಾಡಬಹುದು, ಹಾಲಾಭಿಷೇಕ ಮಾಡಬಹುದು, ಬೆಣ್ಣೆ ಅಭಿಷೇಕ ಮಾಡಬಹುದು. ಆದರೆ 300 ಜನ ಶರಣರಲ್ಲಿ ಯಾರೂ ಕೂಡ ಇಷ್ಟಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡ್ರಿ, ತುಪ್ಪದ ಅಭಿಷೇಕ ಮಾಡ್ರಿ, ಪಂಚಾಮೃತದ ಅಭಿಷೇಕ ಮಾಡಿ ಅಂತ ಯಾರೂ ಹೇಳಲ್ಲ. ಪ್ರಸನ್ನವಾದಿಯಾಗಿ ಮಹಾಲಿಂಗವರೆಗೆ ಯಾರೂ ಕೂಡ ಇಷ್ಟಲಿಂಗಕ್ಕೆ ವಸ್ತುಗಳನ್ನು ಬಳಸಿ, ದ್ರವ್ಯಗಳನ್ನು ಬಳಸಿ ಅಭಿಷೇಕ ಮಾಡಿ ಹೇಳಲ್ಲ. ಸಜ್ಜನರಾಗಿ ವಜ್ಜನಕ್ಕೆರಡೆ ಶಾಂತರಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮ ಹಾಡುವೆ. ಇದು ಇಷ್ಟಲಿಂಗ ಪೂಜೆ. ಇಷ್ಟಲಿಂಗ ಮಹಾಲಿಂಗದ ಸಂಕೇತ. ಇಷ್ಟಲಿಂಗ ಮಹಾಲಿಂಗದ ಸಂಕೇತ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇಷ್ಟ ದೈವ ಅಂತ ಎಂದು ಬಳಸಬಾರ್ದು. ಪ್ರತಿಯೊಬ್ಬರು ಇಷ್ಟಲಿಂಗ ಬಳಸಬಹುದು. ಲಕ್ಷದ ಮೇಲೆ 96,000 ಜನ ಇರಲಿ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು ಜನ ಇರಲಿ, ಕಲ್ಯಾಣದಲ್ಲಿ ಇಷ್ಟಲಿಂಗವನ್ನು ಪ್ರತಿಯೊಬ್ಬರು ಧರಿಸಿದ್ರು. ಆ ಒಬ್ಬೊಬ್ಬರಿಗೂ ಇಷ್ಟ ದೈವ ಅಂತ ಇರಲಿಲ್ಲ. ಅದಕ್ಕೆ ಅವರು ಇಷ್ಟ ದೈವ ಪೂಜಕರು ಅಲ್ಲ, ಇಷ್ಟಲಿಂಗ ಪೂಜಕರು, ಮಹಾಲಿಂಗದ ಕುರುಹಾದಂತಹ ಇಷ್ಟಲಿಂಗದ ಪೂಜಕರು. ಇನ್ನು ಸ್ಥಾವರಲಿಂಗಗಳಂತೆ ತೋರುತ್ತಲ್ರಿ? ಹೌದು, ಸ್ಥಾವರಲಿಂಗಗಳಂತೆ ತೋರುತ್ತೆ. ಆದರೆ ಅವರಲ್ಲೂ ಒಂಚೂರು ಬದಲಾವಣೆಯನ್ನು ಮಾಡಿಕೊಂಡಿರೋದು ಕಂಡುಕೊಳ್ಳುತ್ತೆ ನಮಗೆ. ಮಹಾಲಿಂಗದ ಏನು ಸ್ಥಾವರಲಿಂಗಗಳಂತೆ ತೋರಿಸಿದ್ರು ಕೂಡ
ಈ ಉದಾಹರಣೆ ಶ್ರೀಶೈಲ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಅನ್ನೋದು ಶ್ರೀಶೈಲ ಇರತಕ್ಕಂಥ ದೇವತೆಯ ಹೆಸರು. ಮಲ್ಲಿಕಾರ್ಜುನ ಲಿಂಗ. ಅದಕ್ಕೆ ಆಧಾರ ಶ್ಲೋಕ ಹೇಳಿದ್ದಲ್ಲ, ಅಲ್ಲೆಲ್ಲೂ ಲಿಂಗ ಅಂತ ಶಬ್ದ ಬಳಸಿಲ್ಲ ಅವರು. ಸೌರಾಷ್ಟ್ರ ಸೋಮೇಶ್ವರ ಲಿಂಗ, ಸೋಮನಾಥ ಲಿಂಗ, ಮಲ್ಲಿಕಾರ್ಜುನ ಲಿಂಗ, ಓಂಕಾರೇಶ್ವರ ಲಿಂಗ ಅಂತ ಬಳಸಿಲ್ಲ. ಓಂಕಾರ, ಮಲ್ಲಿಕಾರ್ಜುನ, ಆಮೇಲೆ ವೈದ್ಯನಾಥ ಅಂತ ಬಳಸ್ತಾರೆ ಹೊರತು ಎಲ್ಲೂ ಈಶ್ವರ ಅನ್ನೋ ಶಬ್ದ ಇಟ್ಕೊಂಡಿಲ್ಲ. ಎಲ್ಲ ಒಂದಕ್ಕೆ ಬಂದಿದೆ ಅಷ್ಟೇ. ಅವ್ರಿಗೆ ಎಲ್ಲ ಲಿಂಗಕ್ಕೂ ಈಶ್ವರ ಬಂದಿಲ್ಲ. ಅಂದರೆ ಅದು ಈ ಶಿವನ ಧರ್ಮದಲ್ಲಿ, ಶೈವ ಧರ್ಮದಲ್ಲಿ ಆಗಾಗ ಹುಟ್ಟಿ ಶೈವ ಧರ್ಮವನ್ನು ಮುನ್ನಡೆಸಿ ಅವ್ರ ಲಿಂಗೈಕ್ಯರಾದಂಥ ಗುರುಗಳ ಹೆಸರಿರ್ಬೋದು ನಾವು ಅಂತ ನನಗೆ ಅನ್ಸೋದು. ಪರಜ್ಯೋತಿರ್ಲಿಂಗಗಳು ಕೂಡ ಅದು ಗುರುಗಳ ಸಂಕೇತವಾಗಿ, ಶೈವ ಧರ್ಮದ ಸಂಕೇತವಾಗಿ ಇಟ್ಕೊಂಡಿರ್ತಾವೆ. ಅದರಲ್ಲಿ ನಮ್ಮ ಶರಣರು ಪೂರ್ವಾಶ್ರಮದಲ್ಲಿ ಅಂದರೆ ಬಾಲ್ಯದಲ್ಲಿದ್ದಾಗ ಹೆಚ್ಚು ಜನ ಸಪ್ತ ಶೈವಗಳಲ್ಲಿ ಯಾವುದಾದ್ರೂ ಒಂದು ಶೈವಕ್ಕೆ ಸೇರಿದವರೇ ಇರ್ತಿದ್ರು. ಕೆಲವರಷ್ಟೇ ಹೊರಗಿಂದ ಬಂದಿರೋರು, ಹೆಚ್ಚಾಗಿ ಶೈವ ಧರ್ಮದಿಂದ ಬಂದಂಥವು. ಅದಕ್ಕೆ ಅವರು ಅಂಕಿತಗಳನ್ನ ಇಟ್ಕೊಳ್ಳುವಾಗ ಬಾಲ್ಯದ ಹೆಸರನ್ನ ಪೂಜೆ ಮಾಡ್ತಿದ್ರಲ್ಲ, ಆ ಹೆಸರನ್ನು ಬಿಡಲಿಲ್ಲ. ಆದರೆ ಪರಿವರ್ತನೆ ಮಾಡಿರೋದನ್ನ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅಗ್ಗವಣಿಯ ಹಂಪಯ್ಯ ಅಂತ ಬರ್ತಾರೆ. ಅಗ್ಗವಣಿಯ ಹಂಪಯ್ಯ ಏನೋ ಕಣ್ಣು ಮುಚ್ಚದವ ನಮ್ಮ ಉಪನ್ಯಾಸ ಕೇಳಿ ಏನಿಲ್ಲ ಮಕ್ಕಳು ನಿಮಗೂ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಇದು ಪುರಾಣದ ಕಥೆ ಹೇಳ್ತಾರೆ, ಹಾಡ್ತಾರೆ, ಜೋಕ್ ಮಾಡ್ತಾರೆ ಅಂತ ಬಂದಿರ್ತೀವಿ ನಾವು. ಏನಪ್ಪ ಅವಳಿಗೆ ಯಾರು ನಮ್ಮನ್ನು ಕೂಡಿಸಿದ್ರು, ಸುಮ್ಮನೆ ಒಂದೇ ಸಮ ಹೇಳ್ತಾರೆ, ಏನು ಇಲ್ಲ ಅಂತ ಅನ್ಕೋಬೇಡಿ. ಇದು ನಿಮಗೆ, ನಿಮ್ಮ ಜೀವನಕ್ಕೆ, ನಿಮ್ಮ ಧರ್ಮಕ್ಕೆ ಅತ್ಯಂತ ಅಗತ್ಯವಾಗಿಬೇಕಾದಂಥ ಪ್ರವಚನ. ಗೊತ್ತಾಯ್ತಲ್ಲ? ಆದ್ರಿಂದ ಒಂದು ವೇಳೆ ಕೂಡ ಕಣ್ಣು ಮುಚ್ತಾ ಇದ್ರು ಕಷ್ಟಪಟ್ಟು ಕಣ್ಣು ತೆಕ್ಕೊಂಡು ಕೇಳಿ. ಗೊತ್ತಾಯ್ತಾ? ಕಿವಿಯನ್ನು ಮುಚ್ಚಂಗಿಲ್ಲ ನಾವು. ಕಣ್ಣು ಮುಚ್ಕೋ ಬೇಡ ಇಲ್ಲ ಅಂತ ಹೇಳೋದು. ಆದರೆ ಕಷ್ಟಪಟ್ಟು ಕಣ್ಣು ತೆಕ್ಕೊಂಡು ಕೇಳಿ. ಅರ್ಥ ಆಯ್ತಲ್ವ? ಅಂದ್ರೆ ಬದಲಾಯಿಸಿಕೊಂಡು ಅವರ ಅಂಕಿತವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆಮೇಲೆ ಶರಣರು ವಚನಾಂಕಿತಗಳನ್ನು ಇಟ್ಕೊಳ್ಳೋಕೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ರು. ಇದನ್ನು ಸರಿಯಾಗಿ ಅರ್ಥಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ರು. ಆಮೇಲೆ ಕೆಲವರು ವಚನಾಂಕಿತಗಳಲ್ಲಿ ವ್ಯಾಕರಣ ಹುಡುಕಕ್ಕೆ ಹೋಗ್ತಾರೆ. ವ್ಯಾಕರಣ ಹುಡುಕಂಗಿಲ್ಲ, ಹುಡುಕಬಾರದು. ಇದರಲ್ಲಿ ವ್ಯಾಕರಣ ಹುಡುಕಬಾರದು. ದೊಡ್ಡ ಸ್ವಾಮಿಗಳು ತಪೋವನದ ನಾವು ಕಲ್ಯಾಣ ಮಠದ ಕುಮಾರಸ್ವಾಮಿಗಳೇ ವ್ಯಾಕರಣ ಹುಡುಕಕ್ಕೆ ಹೋಗಿದ್ದಾರೆ. ಆ ವಚನಾಂಕಿತ ಬಗ್ಗೆ ಪುಸ್ತಕ ಮಾಡೋದು. ಅವ್ರು ಯಾರು ವಚನಾಂಕಿತ ವ್ಯಾಕರಣ ನೋಡೇ ಇಲ್ಲ, ಅಗತ್ಯವಿಲ್ಲ ಅವರಿಗೆ. ವ್ಯಾಕರಣದ ನಿಯಮಗಳನ್ನು ಮೀರಿದವರು ಶರಣರು. ವ್ಯಾಕರಣದ ನಿಯಮಗಳನ್ನು ಮೀರಿದವರು ಶರಣರು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು. ಅಗ್ಗವಣಿ ಹಂಪಯ್ಯ. ಅಗ್ಗವಣಿ ನಿರ್ಮಾಣ ಅಂತ ಇದ್ದಾರೆ. ಅಗ್ಗವಣಿ ಗೊತ್ತಿಲ್ಲ? ನೀರು. ಅಗ್ಗವಣಿ ಅಂದ್ರೆ ನೀರು. ಈ ಆಗಿನ ಕಾಲದಲ್ಲಿ ಬೋರ್ವೆಲ್ಗಳಿರಲಿಲ್ಲ. ಆಗಿನ ಕಾಲದಲ್ಲಿ ಯಾಕೆ ಈಗ 70-80 ವರ್ಷದಿಂದ ಬೋರ್ವೆಲ್ ಇರಲಿಲ್ಲ. ಬೋರ್ವೆಲ್ಗಳಿವೆ ಶುರುವಾಗಿದ್ದು 60ನೇ ದಶಕದಲ್ಲಿ ನಮ್ಮ ದೇಶದಲ್ಲಿ. ಅದರ ವಿಶೇಷತೆ ದಕ್ಷಿಣ ಭಾರತದಲ್ಲಿ 65-66 ಮೇಲೆ ತಮಿಳುನಾಡಿನ ಹೆಚ್ಚು ಶುರುವಾಯಿತು. ಆಮೇಲೆ ಬೋರ್ವೆಲ್ಗಳಿಂದ ಕೊಳವೆ ಭಾಗಗಳಿಂದ ಶುರುವಾಯಿತು. ಮೋಟರ್ಗಳು, ಕರೆಂಟ್ಗಳು ಅದು ಇದು ಶುರುವಾಯಿತು. ಆಗಿನ ಕಾಲಕ್ಕೆ ಅರಮನೆಗೆ, ಗುರುಮನೆಗೆ ನೀರು ತುಂಬಿಸಕ್ಕೆ ಆಳುಗಳನ್ನು ಇಟ್ಕೊಳ್ತಿದ್ರು. ದೊಡ್ಡ ದೊಡ್ಡ ಶ್ರೀಮಂತರುಗಳು ನೀರು ತುಂಬಿಸಕ್ಕೆ ಆಳುಗಳನ್ನು ಇಟ್ಕೊಳ್ತಿದ್ರು. ಸೇದೋಭಾಗದಿಂದ ಸೇರ್ಕೊಂಡು ಬಂದು ತುಂಬಿಸ್ತಿದ್ರು. ನದಿಗಳಿಂದ ತುಂಬಿಸ್ತಾ ಇದ್ರು. ಪೈಪ್ ಲೈನ್ ಹಾಕೊಳ್ತಿದ್ರೇನೋ, ಆದರೆ ಒತ್ಕೊಂಡು ಬಂದು ತುಂಬಿಸೋದು ಜಾಸ್ತಿ ಇತ್ತು. ಪೈಪ್ ಲೈನ್ ವ್ಯವಸ್ಥೆ ಇಷ್ಟು ಕರಾರುವಾಗಿರಲಿಲ್ಲ. ಅದಕ್ಕೆ ಅರಮನೆಗಳಿಗೆ, ಗುರುಮನೆಗಳಿಗೆ, ಶ್ರೀಮಂತರ ಮನೆಗಳಿಗೆ ನೀರು ತುಂಬಿಸೋರಿದ್ರು. ಆದರೆ ಆ ಕಾಯಕವನ್ನೇ ಜೀವನೋದ್ಧಾರದ ಕಾಯಕ ಮಾಡಿಕೊಂಡು ಅಗ್ಗವಣಿ ಹಂಪಯ್ಯ. ಶರಣರ ನಿಲುವನ್ನು ಅರ್ಥ ಮಾಡಿಕೊಂಡು ಅವನು ಕಲ್ಯಾಣಕ್ಕೆ ಬಂದು ಅವನು ನೀರು ತುಂಬೋ ಕಾರ್ಯಕ್ರಮವನ್ನು ಶುರು ಮಾಡಿಕೊಂಡು ಅಗ್ಗವಣಿ ಹಂಪಯ್ಯ. ಮಹಾಮನೆ ನೀರು ತುಂಬಿಸ್ತಾ ಇದ್ದ ಅಗ್ಗವಣಿ ಹೊನ್ನಯ್ಯ, ಅಗ್ಗವಣಿ ಹಂಪಯ್ಯ ಇಬ್ರು. ಮಹಾಮನೆಗೂ ನೀರು ತರ್ತಿದ್ರು ಅವರು. ಈ ಅಗ್ಗವಣಿ ಹಂಪಯ್ಯನ ವಚನಾಂಕಿತ ಒಂದಿದೆ. ಅಗ್ಗವಣಿ ಹಂಪಯ್ಯನ
ವಚನಾಂಕಿತ ಪ್ರಾಯಶಃ ಯಾರು ಇದುವರೆಗೂ ಕೇಳಿರ್ಲಿಕ್ಕಿಲ್ಲ ಅಥವಾ ಪುಸ್ತಕದಲ್ಲಿ ನಮ್ಮ ನೆನಪು ಇರೋಲ್ಲ. ಯಾಕಂದ್ರೆ ನಮ್ಮ ಕಡೆ ಹೆಚ್ಚು ಕೊಟ್ಟಿಲ್ಲ, 300 ಜನದಲ್ಲಿ ನೆನಪಿಟ್ಟು ಅವ್ರನ್ನ ಅಂಕಿತ ಏನಪ್ಪ ಅಳವಡಿ ಅಂತ ಹೇಳಿದ್ರೆ ಹಂಪೆಯ ವಿರೂಪ. ಹಂಪೆಯ ವಿರೂಪ, ವಿರೂಪ ಅಲ್ಲ ಮತ್ತೆ ವಿರೂಪ ಗೊತ್ತಾಯ್ತಾ? ಅಂದ್ರೆ ಹಂಪೆಯಲ್ಲಿ ಒಂದು ಸ್ಥಾವರಗಳಿಗೆ ಹರಿಯರಾದ ಭಕ್ತರಿಗೆಲ್ಲ ಗೊತ್ತಿದೆ ಯಾವುದು ವಿರೂಪಾಕ್ಷ. ಹಂಪೆಯ ವಿರೂಪಾಕ್ಷ ನೀವೆಲ್ಲ ಹೋಗಿರ್ತೀರಿ ಅನ್ನೋಕೊಂಡು ಬಂದಿರ್ತೀರಿ. ವಿರೂಪಾಕ್ಷ ಅಂದ್ರೆ ಶಿವನ ಒಂದು ಹೆಸರು. ಯಾಕೆ ವಿರೂಪಾಕ್ಷ ಅಂತ ಹೆಸರು ಬಂತು ಅವನಿಗೆ? ಹಣೆಯಲ್ಲಿ ಒಂದು ಕಣ್ಣಿರೋದ್ರಿಂದ, ಹಣೆಯಲ್ಲಿ 3ನೇ ಕಣ್ಣಿರೋದ್ರಿಂದ ವಿರೂಪಾಕ್ಷ. ವಿರೂಪಾಕ್ಷ ವಿರೂಪಾಕ್ಷ ಅಲ್ಲ, ವಿರೂಪಾಕ್ಷ ರೂಪಿ ತಿರ್ಗ ಬರ್ತದಲ್ಲ ಕಡೆ. ಆದರೆ ಎಷ್ಟು ಬುದ್ಧಿವಂತಿಕೆ ಮಾಡಿದ್ದಾನೆ ಅಂತಂದ್ರೆ ಅದೇ ಆತ್ಮಜ್ಞಾನ ದಿವ್ಯ ಜ್ಞಾನ ಅಂದ್ರೆ ಹಂಪೆಯ ವಿರೂಪ ಅಂತ ಮಾಡಿದವನು. ವಿರೂಪ ಅಂದ್ರೆ ತಪ್ಪಾಗ್ಬಿಡ್ತಿತ್ತು. ಹಂಪೆಯ ವಿರೂಪಾಕ್ಷ ಅಂತ ಸ್ಥಾವರಲಿಂಗ ಆಗ್ತಿತ್ತು. ಅದೆಲ್ಲ ಯೋಚನೆ ಮಾಡಿದವನು. ಅದಕ್ಕೆ ಅವನ ಅಂಕಿತ ಏನಪ್ಪ ಅಂದ್ರೆ ಹಂಪೆಯ ವಿರೂಪ. ರೂಸ್ ಹರಸ್ವ ಇಟ್ಕೊಂಡಿದ್ದಾನೆ, ರೂ ಹಸ್ವ ಇಟ್ಕೊಂಡಿದ್ದಾನೆ ಚಿಕ್ಕದು. ಹಂಪೆಯ ವಿರೂಪ, ಹೂ ಸಣ್ಣದು, ಹಂಪೆಯ ವಿರೂಪ. 4 ವಚನ ಸಿಕ್ಕಿರೋದ ಒಂದು ಅದ್ಭುತವಾದ ವಚನಕಾರ, ಅದ್ಭುತವಾದ ವಚನಕಾರ. ಅವನ ವಚನ ಬಗ್ಗೆ ನಾನು ಮಾತಾಡಲ್ಲ ಇವತ್ತು. 4 ವಚನದಲ್ಲಿ ಅವನೆಂತ ದಿವ್ಯ ಜ್ಞಾನಿಯನ್ನು ತೋರಿಸ್ಬಿಡ್ತಾನೆ. ಅಂದ್ರೆ ಸ್ಥಾವರ ಲಿಂಗಗಳನ್ನು ಬದಲಾಯಿಸಿಕೊಂಡಿದ್ದಾರೆ. ಆದರೆ ವ್ಯಾಕರಣ ಗೊತ್ತಿದ್ದಂತ ಬಸವಣ್ಣವರಾಗ್ಲಿ, ಪ್ರಭುಗಳಾಗ್ಲಿ, ಚನ್ನಬಸವಣ್ಣಾಗ್ಲಿ ಯಾಕಯ್ಯ ಹಂಪೆಯ ವಿರೂಪ ಅಂತ ಹೇಳ್ಕೊಂಡ್ಯಾ, ಬಸವ ಸರಿಯಲ್ಲ ಅಂತ ಅನ್ನಿಲ್ಲ. ಹಂಪೆಯ ವಿರೂಪಾಕ್ಷ ಅಂತ ಹೇಳೋ ಅನ್ನಿಲ್ಲ. ಮತ್ತು ಇಷ್ಟು ದಿವಸ ಕಾಪಿ ಮಾಡುವವರು ಯಾರು ಕೂಡ, ನಕಲು ಮಾಡುವವರು ಓಲೆಗರಿಗಳಲ್ಲಿ ಅವನು ವಿರೂಪ ಕೊಟ್ಟಿಲ್ಲ, ವಿರೂಪ ಅಷ್ಟೇ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವು ವಿದ್ವಾಂಸರು ಒಟ್ಟ ತಲೆ ಕೆಡಿಸ್ಕೊಂಡಿಲ್ಲ. ಅದು ನನಗೆ ನೋವಾಗ ಶರಣರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಶರಣರೇ ಆಗ್ಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಶರಣರ ಆಳ ತಿಳಿಬೇಕಾಗುತ್ತೆ. ಅಂದ್ರೆ ನಮ್ಗೆ ಅವ್ರು ಅರ್ಥ ಆಗ್ತಾರೆ. ಸ್ಥಾವರ ಲಿಂಗಗಳನ್ನ, ಸ್ಥಾವರಲಿಂಗದ ಹೆಸರುಗಳನ್ನ ಯಥಾವತ್ತಾಗಿ ಇಟ್ಕೊಂಡಿಲ್ಲ, ಯಥಾವತ್ತಾಗಿ ಇಟ್ಕೊಂಡಿಲ್ಲ. ಮಹಾದೇವೇಶ ಮಲ್ಲಿಕಾರ್ಜುನ ಶಬ್ದಕ್ಕೆ ಏನ್ ಸೇರಿಸಿದರು? ಚೆನ್ನ, ಚೆನ್ನ ಮಲ್ಲಿಕಾರ್ಜುನ. ನೀವು ಸ್ಥಾವರಲಿಂಗಕ್ಕೆ ಶ್ರೀಶೈಲಕ್ಕೆ ಹೋಗ್ಬಿಟ್ಟು ಇದು ಚನ್ನಮಲ್ಲಿಕಾರ್ಜುನ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಈಗ ಹೋಗಿ ಕೇಳಬೇಕಾದ್ರೆ ಇದು ಚನ್ನಮಲ್ಲಿಕಾರ್ಜುನ, ಇದು ಅಲ್ಲ ಮಲ್ಲಿಕಾರ್ಜುನ ಅಂತ ಅಷ್ಟೇ. ಅಂದ್ರೆ ಬದಲಾವಣೆ ಮಾಡಿಕೊಂಡ್ರು. ಸಿದ್ದರಾಮೇಶ್ವರರು ಅಂದ್ರೆ ವಿದ್ವಾಂಸಗಳು ದಾರಿ ತಪ್ಪಿಸಿಕೊಂಡಂತ ಮತ್ತೊಂದು ವಚನಾಂಕಿತ ಸಿದ್ದರಾಮೇಶ್ವರರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಲಬುರಗಿಯವರು ಮತ್ತು ಸಿದ್ದರಾಮಯ್ಯವರು ಬಂದಿದ್ದಾರೆ. ಕಪಿಲ ಅಂದ್ರೆ ಹಸು, ಕಪಿಲ ಅಂದ್ರೆ ಹಸು, ದನ ಕಾಯ್ತಾ ಇದ್ದಂತ ಜಂಗಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಬರುವುದು ಖಂಡಿತ ಅಲ್ಲ. ಸಿದ್ದರಾಮೇಶ್ವರರ ವ್ಯಾಕರಣ ಜ್ಞಾನ, ಸಿದ್ದರಾಮೇಶ್ವರರ ಸಾಹಿತ್ಯ ಜ್ಞಾನ ನೋಡ್ಬಿಟ್ರೆ ಅವರ ಗುರುಗಳು ಕಪಿಲ ಸಿದ್ಧರು. ಶ್ರೀಶೈಲಕ್ಕೆ ರಾಘವಾಂಕ ಹೇಳಿದ ಹಾಗೆ ಹೋಗಿ ಸುಮ್ಮನೆ ದರ್ಶನ ಮಾಡ್ಕೊಂಡು ಬಂದಿಲ್ಲ ಸಿದ್ದರಾಮೇಶ್ವರರು. ಗುರುಕುಲದಲ್ಲಿ ಅಲ್ಲಿ ಅಧ್ಯಯನ ಮಾಡಿದ, ಗುರುಕುಲದಲ್ಲಿ ಅಧ್ಯಯನ ಮಾಡಿ ಸಿದ್ಧ ಪುರುಷರಾಗಿ ಯುವಕರ ಆದ್ಮೇಲೆ ಬಂದಿದ್ದಾರೆ. 8ನೇ ವಯಸ್ಸಿಗೆ ಕರ್ಕೊಂಡು ಹೋಗ್ತಾನೆ, ಮತ್ತೆ ಕರ್ಕೊಂಡು ಬಂದ್ಬಿಡ್ತಾನೆ ರಾಘವಾಂಕ. ಹಾಗಾಗಿಲ್ಲ. ಶ್ರೀಶೈಲದ ಗುರುಕುಲಗಳಿತ್ತು ಬಹಳ ಚಾಮರಸ ಬರೀತಾನೆ. ಶ್ರೀಶೈಲದಲ್ಲಿ ಗುರುಕುಲಗಳಿತ್ತು, ಬಹಳ ಶ್ರೇಷ್ಠವಾದ ಕ್ಷೇತ್ರ ಶ್ರೀಶೈಲ. ಈಗಲೂ ಬಹಳ ದೊಡ್ಡ ಕ್ಷೇತ್ರನೇ ಶ್ರೀಶೈಲ. ಆಗಿನ ಕಾಲಕ್ಕೆ ತಪಸ್ಸಿದ್ಧರು, ಯೋಗಿಗಳು, ಋಷಿಗಳು, ಸಾಧಕರು ಇದ್ದಂತಹ ಶ್ರೇಷ್ಠ ಕ್ಷೇತ್ರವಾಗಿತ್ತು. ಶ್ರೀಶೈಲ ತುಂಬಾ ಕಾಡು ತುಂಬಿಕೊಂಡಿತ್ತು. ಇವಾಗಲೇ ಕಾಡು ಹಾಳು ಮಾಡಿರಲಿಲ್ಲ. ಒಂದು 900,000-2,000 ವರ್ಷದಿಂದ ಶ್ರೀಶೈಲ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಇತ್ತು. ಅಂತಹ ಶ್ರೀಶೈಲದಲ್ಲಿ ಅನೇಕ ಗುರುಕುಲಗಳಲ್ಲಿ ಇದ್ದು, ಅನೇಕ ಗುರುಕುಲಗಳಿದ್ದು, ಅದರಲ್ಲಿ ಒಂದು ಗುರುಕುಲದಲ್ಲಿ ಸಿದ್ದರಾಮೇಶ್ವರ ಅಭ್ಯಾಸ ಮಾಡಿದ್ದಾರೆ. ಪ್ರಾಯಶಃ ಅವರ ಶೈವ ದೀಕ್ಷೆ ಮಾಡಿದಂತಹ ಗುರು ಕಪಿಲ ಸಿದ್ಧರು. ಕಪಿಲ ಸಿದ್ಧ ಅನ್ನುವಂಥವರು ಕೂಡ ಒಬ್ಬ ಶ್ರೇಷ್ಠ ಗುರು. ಅವರ ಹೆಸರನ್ನ ಮಲ್ಲಿಕಾರ್ಜುನನ ಜೊತೆಗೆ ಸೇರಿಸಿಕೊಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಾಡ್ಕೊಂಡಿದ್ದಾರೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾಕಂದ್ರೆ ಆವಾಗ ಮೊದಲು ಮಲ್ಲಿಕಾರ್ಜುನ ಮೇಲೆ ಭಕ್ತಿ ಇದ್ದಾಗ ಇಷ್ಟಲಿಂಗದ ಕಲ್ಪನೆ ಗೊತ್ತಿರಲಿಲ್ಲ. ಅವರು ಸ್ಥಾವರಲಿಂಗ ಪೂಜಕರು,
ಸಿದ್ದರಾಮೇಶ್ವರ ಸ್ಥಾಪನೆ ಮಾಡ್ತಾ ಇದ್ರು, ಗುಡಿಗಳನ್ನೆಲ್ಲ ಸ್ಥಾಪನೆ ಮಾಡ್ತಾ ಇದ್ರು. ಅದಕ್ಕೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನೋ ಅಂಕಿತದ ಮೇಲೆ ಅವ್ರು ಇಟ್ಕೊಂಡ್ರು. ಕಪಿಲ ಸಿದ್ಧ ಗುರುವಿನ ಹೆಸರೇ ಹೊತ್ತು ದನಕ ಎಂಬ ಹೆಸರಲ್ಲ, ದನಕ ಹೆಸರಲ್ಲ, ರೇವಣ ಸಿದ್ಧ, ಮರುಳು ಸಿದ್ಧ ಇದ್ದ ಹಾಗೆ ಇವರು ಕೂಡ ಕಪಿಲ ಸಿದ್ಧರು, ಒಬ್ಬರು ಗುರುಗಳು. ಇದು ಅವರ ವೈಶಿಷ್ಟ್ಯ. ಅದನ್ನ ಮಲ್ಲಿಕಾರ್ಜುನ ಅನ್ನುವ ಸ್ಥಾವರಲಿಂಗಕ್ಕೆ ಕಪಿಲ ಸಿದ್ಧ ಅನ್ನುವ ಗುರುವಿನ ಹೆಸರನ್ನು ಸೇರಿಸಿಕೊಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ರಚನೆ ಮಾಡಿಕೊಂಡು ಸಿದ್ದರಾಮೇಶ್ವರ. ಎಷ್ಟು ಅದ್ಭುತವಾಗಿದೆ ನೋಡಿ. ಅದಕ್ಕೆ ನಾವು ತಿಳ್ಕೋಬೇಕು, ಸಿದ್ದರಾಮೇಶ್ವರರು ಅದ್ಭುತವಾದ ಜ್ಞಾನಿ. ಅವರ ವಚನಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ವಚನ ಸುಮ್ಮನೆ ಓದೋದಲ್ಲ, ಆ ವಚನವನ್ನು ಶಬ್ದ ಅರ್ಥ ಮಾಡ್ಕೊಂತ ಹೋದ್ರೆ, ಅದಕ್ಕೆ ಮೊದಲು ವಚನ ಹೃದಯ ಓದ್ತಾ ಹೋದ್ರೆ ನೀವು ಸಣ್ಣದ್ರಿಂದ ವಚನ ಸಾಹಿತ್ಯ ಅಭ್ಯಾಸ ಮಾಡೋದು ಹೆಂಗೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥದ್ದು ಸ್ಥಾವರ ದೈವ ಸೂಚಕವಲ್ಲ, ಇಷ್ಟದೈವ ಸೂಚಕ ಅಲ್ಲ, ಸ್ಥಾವರಲಿಂಗದ ಸೂಚಕ ಅಲ್ಲ. ಮಾರ್ಪಡಿಸ್ಕೊಂಡಿದ್ದಾರೆ. ಹಂಪೆ ವಿರೂಪಾಕ್ಷ, ಅಕ್ಕವಣಿ ಹಂಪೆಯಲ್ಲಿ ಹುಟ್ಟಿದವನು, ಹಂಪೆಯಲ್ಲಿ ಹುಟ್ಟಿ ಕಲ್ಯಾಣಕ್ಕೆ ಬರ್ತಾನೆ. ಆದರೆ ಕವಿಗಳ ಬೆನ್ನು ಹತ್ತಿದಂತ ವಿದ್ವಾಂಸರು ಹಂಪೆಯಿಂದ ಕಲ್ಯಾಣ ಕರ್ಕೊಂಡೇ ಬರಲ್ಲ. ಮುಕುಂದಪುರದಲ್ಲಿದ್ದು ಐಕ್ಯ ಅಂತ ಬರ್ಬಿಟ್ರು. ಅಂದ್ರೆ ಎಂಥ ದುರಂತ ನೋಡಿ. ಕಲ್ಯಾಣಕ್ಕೆ ಬಂದಿದ್ದಾನೆ, ಆ ಅನುಭವ ಮಂಟಪದಲ್ಲಿ ನೆಲೆ ನಿಂತಿದ್ದಾನೆ, ಅದನ್ನು ಕಲ್ತಿದ್ದಾನೆ, ಅಕ್ಷರ ಕಲ್ತಿದ್ದಾನೆ, ವಚನ ಸಾಹಿತ್ಯ ರಚನೆ ಮಾಡಿದ್ದಾನೆ, ಮತ್ತು ಶರಣರ ಪರಿಭಾಷೆಯಲ್ಲಿ ವಚನ ಸಾಹಿತ್ಯ ರಚನೆ ಮಾಡಿದ್ದಾನೆ. ಅಕ್ಕವಣಿ ಹಂಪೆಯ ಅಂದ್ರೆ ಇಷ್ಟದೈವ ಸೂಚಕಗಳಂತೆ ತೋರ್ತವೆ ಹೊರತು ಇಷ್ಟದೈವ ಸೂಚಕಗಳಲ್ಲ. ಈವಾಗ ಬಸವಣ್ಣ ಹತ್ರಕ್ಕೂ ಬಂದ್ಬಿಡೋಣ. ಯಾಕಂದ್ರೆ ಬಹಳ ಜನ ಬಸವಣ್ಣವರು ವಚನಾಗಿದ್ದವರು ತಪ್ಪಾಗಿ ತಿಳ್ಕೊಂಡ್ರು. ಅದಂತೂ ಇಷ್ಟದೈವ ಸೂಚಕವೇ ಅಲ್ಲ. ಕೂಡಲ ಸಂಗಮ ದೇವ ಅಂದ್ಕೊಂಡ್ರೆ ಇದು ಇಷ್ಟದೈವ ಸೂಚಕ. ಶೈವದ್ದು ಕೂಡಲ ಸಂಗಮದ ಸ್ಥಾವರಲಿಂಗದ ಸೂಚಕ. ಅವ್ರ ಮೊದಲು ಸ್ಥಾವರಲಿಂಗ ಪೂಜಕರಾಗಿದ್ದರು. ಹೌದು, ಬಸವಣ್ಣವರು ಬಾಲ್ಯದಲ್ಲಿ ಜಾತವೇದ ಮುನಿಗಳು ಅಂತ ಕರೀರಿ ಅಥವಾ ಈಶಾನ್ಯ ಗುರುಗಳು ಅಂತ ಕರೀರಿ ಅವರ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಒಬ್ಬೊಬ್ಬರು ಕವಿಗಳು ಅಂತಾರೆ, ಹೆಸರಿಲ್ಲ ಗುರುಗಳನ್ನು. ಒಬ್ಬರು ಜಾತವೇದ ಮುನಿಗಳು ಅಂತಾರೆ, ಒಬ್ಬರು ಈಶಾನ್ಯ ಗುರುಗಳು ಅಂತಾರೆ, ಒಬ್ಬರು ಸಂಗಮೇಶ್ವರ ಗುರುಗಳು ಅಂತಾರೆ. ಹಾಗಾಗಿ ಅವರ ನಿರ್ದಿಷ್ಟ ಹೆಸರು ಸಿಕ್ಕಿಲ್ಲ. ಬಸವಣ್ಣನವರು ಯಾವ ವಚನದಲ್ಲೂ ಕೂಡ ವ್ಯಕ್ತಿ ಗುರುವಿನ ಹೆಸರು ಬಂದಿಲ್ಲ. ಆದ್ರಿಂದ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಹೇಗೆ ರಚನೆ ಆಯಿತು? ಮತ್ತೆ ಇನ್ನೊಂದು ಸತ್ಯ ತಿಳ್ಕೊಳ್ಳಿ, ಆ ಊರಿಗೆ ಈಗ ನೀವು ಬಿಜಾಪುರ ಜಿಲ್ಲೆ, ಈಗ ಬಾಗಲಕೋಟೆ ಜಿಲ್ಲೆ ಆಗಿದ್ದು, ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಲ್ಲಿರುವಂತಹ ಜೆ.ಎಚ್. ಪಟೇಲರು, ಜಾಮದಾರವರು ಇಂಪ್ರೂವ್ ಮಾಡಿದಂಥ ಒಳ್ಳೆ ಮತ್ತು ಬಸವಣ್ಣನ ಪೀಠ ಕಟ್ಟಿದ ಮಾತಾಜಿಯವರು ಅಂತ ಕೂಡಲ ಸಂಗಮಕ್ಕೆ, ಆ ಊರಿಗೆ 12ನೇ ಶತಮಾನದಲ್ಲಿ ಕೂಡಲ ಸಂಗಮ ಅನ್ನುವ ಹೆಸರಿರಲಿಲ್ಲ. ಈ ಸತ್ಯ ಗೊತ್ತಿರಬೇಕು ನಿಮಗೆ. ಅದು ಕೂಡಲ ಸಂಗಮ ಅಂತಿರಲಿಲ್ಲ ಅವಾಗ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಬರುವವರೆಗೂ ಕೂಡ ಆ ಊರಿಗೆ ಕಪ್ಪಡಿ ಸಂಗಮ ಅಂತಿದ್ರು. ಈಗಲೂ ಕೂಡ ನೀವು ಹೋಗಿ ಬನ್ನಿ, ಅಲ್ಲಿ ಯಾರಾದ್ರೂ ಅಜ್ಜಂದಿರು ಹಿರಿಯರಿಗೆ ಕೇಳಿ ಕಪ್ಪಡಿಗೆ ಹೋಗಿದ್ದೇನೆ ಅಂತ ಕೇಳ್ತಿರ್ತಾರೆ. ಕಪ್ಪಡಿಗೆ ಹೋಗಿದ್ದೇನೆ, ಕಪ್ಪಡಿ ಸಂಗಮ ಅಂತಲೇ ಇರ್ತಿತ್ತು. ಕಪ್ಪಡಿ ಅಥವಾ ಕಲ್ಪಡಿ, ದುರ್ಗಾಯಿನ ವಚನದಲ್ಲಿ ಕಪ್ಪಡಿಗೆ ಬಸವಣ್ಣ ಹೋದ್ರು ಅಂತ ಬರ್ತದ. ಅಂದ್ರೆ ಕಪ್ಪಡಿ ಸಂಗಮ ಅಂತಿದ್ರೆ ಹೊರತು ಕೂಡಲ ಸಂಗಮ ಅಂತಿರಲಿಲ್ಲ. ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ವಚನಕ್ಕಿಂತ ಹೊಸದಾಗಿ ಸೃಷ್ಟಿ ಮಾಡ್ಕೊಂಡಿದ್ದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೊಸದಾಗಿ ಸೃಷ್ಟಿ ಮಾಡ್ಕೊಂಡಿದ್ದು ಅದು ಕಲ್ಪಿತ ಅಲ್ಲ, ಅದು ಸ್ಥಾವರಲಿಂಗ ಸೂಚಕವೂ ಅಲ್ಲ. ಈಗಲೂ ನೀವು ಅಲ್ಲಿ ಹೋಗಿ ಅಲ್ಲಿ ಗುಡಿಯಲ್ಲಿದ್ದಾನಲ್ಲ, ಇದು ಕೂಡಲ ಸಂಗಮ ದೇವನ ಅಂತ ಕೇಳಿದ್ರೆ ಪೂಜಾರಿಗೆ ಗೊತ್ತೇ ಆಗಲ್ಲ. ಪೂಜಾರಿಗಳ ಕರೆಯೋದು ಸಂಗಮನಾಥ ಲಿಂಗ, ಸಂಗಮನಾಥ, ಸಂಗಪ್ಪ, ಸಂಗಮೇಶ್ವರ ಅಂತ ಬಳಕೆ ಬಳಸ್ತಾರೆ. ಕೂಡಲ ಸಂಗಮ ದೇವ ಅಂತ ಯಾರು ಬಳಸಲ್ಲ. ವಚನಾಂಕಿತಕ್ಕೆ ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತಾನೆ. ಇದನ್ನ ದೊಡ್ಡವರೇ ಅಪಾರ್ಥ ಮಾಡಿಕೊಂಡು ಇದನ್ನು ಬದಲಾಯಿಸ್ಬಿಡೋಣ ಅಂತ ಹೋದ್ರು. ಆದ್ರಿಂದ ಲಿಂಗಾಯತ ಧರ್ಮಕ್ಕೆ ಬಹಳ ನುಕ್ಸಾನಾಯಿತು. ಮಾತಾಜಿಯವರು ಒಂದು ಹಾಡಿದ್ದೆ ನಾನು ಅವತ್ತು ಬಸವ ಪಂಚಮಿಗೆ ಸಹ ಹಾಡಾಡಿದ್ದೆ. ಬಾ ಭಕ್ತ ಶರಣಾಗು ಒಂದು ಬಸವನ ಒಲುವೆ ಅಂತ ತಿಳ್ಕೊಂಡು ಅದರಲ್ಲಿ ಅವರು ಶಬ್ದ ಬಳಸಿದ್ದಾರೆ. ಬಹಳ ಚೆನ್ನಾಗಿ ಬರ್ತಾರೆ. ಕೂಡಲವು ಜೀವಾತ್ಮ,
ಸಂಗಮವು ಪರಮಾತ್ಮ, ಕೂಡಲ ಸಂಗಮವು ಶಿವಜೀವನೈಕ್ಯ. ಬಸವಗೀತೆಯ ಸಾರ ಇದುವೇ ಆಗಿರುವುದು, ಪರಮಾತ್ಮ ಗುರಿಯೆಡೆಗೆ ಕರೆದೊಯ್ಯುತ್ತಿರುವುದು. ಎಂಥ ಅದ್ಭುತವಾದ ಸಾಲ. ಕೂಡಲು ಜೀವಾತ್ಮ, ಸಂಗಮವು ಪರಮಾತ್ಮ, ಕೂಡಲ ಸಂಗಮವು ಶಿವಜೀವನೈಕ್ಯವು. ಅಂದ್ರೆ ಬಸವಣ್ಣನವರ ಗುರಿ, ಬಸವ ಧರ್ಮದ ಗುರಿ, ಎಲ್ಲ ಶರಣರ ಗುರಿ ಶಿವ ಜೀವ ಐಕ್ಯ ಆಗಬೇಕು. ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ ಆಗಬೇಕು, ಸಮರಸ ಹೊಂದಬೇಕು ಅಂತಕ್ಕಂಥದ್ದೇ ಗುರಿ. ಕೂಡಲ ಸಂಗಮವು ಶಿವಜೀವನೈಕ್ಯ ಸೂಚಕ. ಇದನ್ನೇ ಮಾತಾಜಿ ಪ್ರಚಾರ ಮಾಡಬೇಕಿದ್ರೆ ಲಿಂಗಾಯತ ಧರ್ಮದ ಇತಿಹಾಸವೇ ಬದಲಾವಣೆ ಆಗ್ತಿತ್ತು. ಲಿಂಗಾಯತ ಧರ್ಮದ ಇತಿಹಾಸವೇ ಬದಲಾವಣೆ ಆಗ್ತದೆ. ಕೂಡಲ ಸಂಗಮ ಇನ್ನೂ ಬಹಳ ಶ್ರೇಷ್ಠವಾಗಿ ಬೆಳೀತಿತ್ತು. ಅದೇನಾಯಿತು, ಏನೇನು ಹೋರಾಟಗಳಾದರೂ ಅದನ್ನ ನಾನು ಹೇಳಬೇಕಾಗಿಲ್ಲ, ಅದು ಹೇಳುವ ಅಗತ್ಯವೂ ಇಲ್ಲ, ನಮಗೆಲ್ಲ ಗೊತ್ತಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣನವರಾಗಲಿ, ಅದನ್ನು ಬಸವಣ್ಣನವರು ವಿಶೇಷವಾಗಿ ಅತ್ಯಂತ ಬುದ್ಧಿವಂತರು ಮತ್ತು ಸಮಾನತೆಯ ಹರಿಕಾರ ಅಂತ ಹೇಳಿದರು. ಕೆಲವರು ಹೇಳಿದರೆ, ಒಬ್ಬ ಹೇಳ್ತಾರೆ ಆರ್ಥರ್ ಮೈಲ್ಸ್ ಅನ್ನುವ ಪಾಶ್ಚಿಮಾತ್ಯ, ನಮ್ಮವರು ಬಿಟ್ಬಿಡಿ, ಆರ್ಥರ್ ಮೈಲ್ಸ್ ಅನ್ನುವಂಥ ಪಾಶ್ಚಿಮಾತ್ಯ ವಿದ್ವಾಂಸ ಹೇಳ್ತಾರೆ ಬಸವಣ್ಣನ ತತ್ವ ಹೆಚ್ಚಿಗೆ ಗೊತ್ತಿಲ್ಲ ಅವರಿಗೆ. ಸ್ವಲ್ಪ ಕೆಲವು ವಚನಗಳನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿದ್ದಂಥ ಕೆಲವು ವಚನಗಳನ್ನು ಓದಿ ಅವನು ಹೇಳ್ತಾನೆ, ಅದ್ಭುತವಾದ ಮಾತು ಹೇಳ್ತಾನೆ, ವಾಟ್ ಎವರ್ ಲೆಜೆಂಡ್ಸ್ ಮೇ ಸೇ ಅಬೌಟ್ ಬಸವ, ವಾಟ್ ಎವರ್ ಲೆಜೆಂಡ್ ಮೇ ಸೇ ಅಬೌಟ್ ಬಸವ. ಬಸವಣ್ಣನ ಬಗ್ಗೆ ಪುರಾಣಗಳ ಏನೇ ಹೇಳಿ, ದ ಫ್ಯಾಕ್ಟ್ ಈಸ್ ಫುಲ್ಲಿ ಕ್ಲಿಯರ್. ಅಂದ್ರೆ ವಿಷಯ ಅತ್ಯಂತ ಸ್ಪಷ್ಟವಾಗಿದೆ. ದ ಫ್ಯಾಕ್ಟ್ ಈಸ್ ಫುಲ್ಲಿ ಕ್ಲಿಯರ್, ವಿಷಯ ಅತ್ಯಂತ ಸ್ಪಷ್ಟವಾಗಿದೆ. ಬಸವ ಇಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂದ್ರೆ ಇಡೀ ಭಾರತದಲ್ಲಿ ಮೊಟ್ಟ ಮೊದಲನೇ ಸ್ವತಂತ್ರ ವಿಚಾರವಾದಿ ಬಸವಣ್ಣ ಅಂತ ಹೇಳಿ ಬುದ್ಧ ಹೆಣ್ಮಕ್ಳಿಗೆ ದೀಕ್ಷೆ ಕೊಡ್ಬೇಕಾದ್ರೆ ಒಂದು 10-20 ವರ್ಷ ತಗೊಳ್ತಾನೆ, ಒಂದೊಂದು ಕೊಡಲ್ಲ. ಹೇಳ್ತಾನೆ ಹೆಣ್ಮಕ್ಳಿಗೆ ದೀಕ್ಷೆ ಕೊಟ್ರೆ ಸಂಗ್ರಾಮಗಳು ಬೌದ್ಧರಿಗೆ ಯಾರ ಕೊಟ್ಟೆ ಹಾಳಾಗ್ತವೆ ಅಂತ ಎಷ್ಟೋ ಜನ ಒತ್ತಾಯಪೂರ್ವಕ ಕೇಳಿದ್ಮೇಲೆ ಮುಂದೆ ಹೆಣ್ಮಕ್ಳಿಗೆ ದೀಕ್ಷೆ ಕೊಡ್ತಾನೆ. ದೀಕ್ಷೆ ಅಂದ್ರೆ ಅದೇ ಲಿಂಗಾಯತ ಅಲ್ಲ, ಉಪದೇಶ ಅಷ್ಟೇ. ಉಪದೇಶ ಹೀಗೆ ಮಾಡ್ಬೋದು, ಬಿಕ್ಕುಗಳಾಗ್ಬೋದು ನೀವು ಅಂತ ಒಪ್ಪಿಗೆ ಕೊಡ್ತಾ ಇದ್ದೀನಿ. ಆದ್ರೆ ಬಸವಣ್ಣ ಮೊಟ್ಟ ಮೊದಲೇ ದೀಕ್ಷೆ ಕೊಡೋದು ಹೆಣ್ಮಕ್ಳಿಗೆ, ಅಕ್ಕನಾಗಂದ್ರೆ ಮೊಟ್ಟ ಮೊದಲ ದೀಕ್ಷೆ. ಗೊತ್ತಾಯ್ತಲ್ಲ? ಆದ್ರಿಂದ ಅವ್ರು ಹೇಳ್ತಾನೆ, ಬಸವಣ್ಣನವರ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕೆ ಹೊರತು ಬಸವಣ್ಣನವರು ನಾವೇನು ತಿದ್ದುತ್ತೀವಿ ಅಂತ ಹೋಗಬಾರ್ದು. ಹಾಗೆ ತಿದ್ದುತ್ತೀವಿ ಅಂತ ಹೋದವರು ಅಂದ್ರೆ ಅಷ್ಟಾವರಣಗಳಲ್ಲಿ ಪಾಲೋದ್ಕ ಬೇಡ ಅಂತ ಹೇಳಿದ್ರು. ಪಾಲೋದ್ಕ ಬೇಡ, ಇನ್ನೊಬ್ಬ ಅಂತಾನೆ ರುದ್ರಾಕ್ಷಿ ಬೇಡ ಹೋಗ್ತದ್ದು. ಹಿಂಗೆಲ್ಲವನ್ನು ಬಿಟ್ಕೊಂಡು ಹೋದ್ರೆ ಅಷ್ಟಾವರಣಗಳ ಗತಿ ಏನಾಗುತ್ತೆ, ಪಂಚಾಚಾರ ಗತಿ ಏನಾಗುತ್ತೆ. ಹಾಗೆ ದೊಡ್ಡವ್ರದನ್ನ ಗುರುಗಳದನ್ನ ನಾವು ತಿನ್ನಕ್ಕೆ ಹೋಗ್ಬಾರ್ದು, ನಮ್ಮ ತಲೆಗೆ ಬಂದಾಗ ಹೇಳಕ್ ಹೋಗ್ಬಾರ್ದು. ನಾವು ಅರ್ಥ ಮಾಡ್ಕೋಬೇಕು ಹೊರತು ನಾವು ಅವರಷ್ಟು ಜ್ಞಾನಿಗಳಾಗಿದ್ದೀವ, ಅವರ ಪಾದ ಧೂಳಾದ್ರೂ ಆಗಿದ್ದೀವ, ಆ ಯೋಗ್ಯತೆ ಇದೆಯಾ ನಮಗೆ? ಅದನ್ನ ನಾವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ವಚನಾಂಕಿತಗಳ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಬೇಕು. ಅದಕ್ಕೆ ಕೂಡಲ ಸಂಗಮ ದೇವ ಅದು ಅತ್ಯಂತ ಹೊಚ್ಚ ಬಸವಣ್ಣನವರೇ ಕಲ್ಪಿಸಿಕೊಂಡು ಇಟ್ಕೊಂಡಂತ. ಆವಾಗ ಕೆಲವು ಪ್ರಶ್ನೆ ಇರ್ತಾರೆ. ಮತ್ತು ಚಿಕ್ಕವರಿದ್ದಾಗ ಕೈಲಾಸ ಕಲ್ಪನೆ ವಚನ ಬಂದರಲ್ವೇ, ಅವಾಗ ಕೂಡಲ ಸಂಗಮ ಇತ್ತಲ್ಲ, ಅವಾಗ ಹಾಕಿರಲಿಲ್ಲ. ನನ್ನ ಪ್ರಕಾರ ವಚನಾಂಕಿತಗಳ ವಿಷಯ ಬರೋದು ಕಲ್ಯಾಣದಲ್ಲಿ, ಮಂಗಳವಾರದಲ್ಲಿ. ಆದರೆ ಅವರು ಮೊದಲ ಭಾವನೆಗಳನ್ನ ಮುಚ್ಚಿಟ್ಟಿಲ್ಲ, ಮೊದಲ ಭಾವನೆಗಳನ್ನ ಬಚ್ಚಿಟ್ಟಿಲ್ಲ, ಅದನ್ನು ಸಾಕ್ಷಾತ್ತಾಗಿ ಮತ್ತೆ ಅಂಕಿತ ಆಗಿ ಬರೆದಿಟ್ಟಿಲ್ಲ. ಕೈಲಾಸ ಪರಿಕಲ್ಪನೆ ಮೊದಲು ಸಿದ್ದರಾಮೇಶ್ವರರು ಮೊದಲು ಕೈಲಾಸ ಪರಿಕಲ್ಪನೆಯಲ್ಲಿ ಬರೆದಿರ್ಬೋದು, ವಚನ ಸಿಕ್ಕಿಲ್ಲ. ಆದರೆ ಮುಂದೆ ಶರಣರ ಚಳವಳಿ ಗೊತ್ತಾಗಂಗೆ ಲಿಂಗಾಂಗ ಸಾಮರಸ್ಯ ಸಾಧಿಸಿದ ಮೇಲೆ ಅವ್ರು ಹೇಳಿದ್ರು, ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಡಿರು, ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಡಿರು, ಅಲ್ಲಿರುವ ಚಂದ್ರಶೇಖರನ ಒಬ್ಬ ಹೆಡ್ಡ ಕಾಡಿರು, ಅಲ್ಲಿರುವ ಗಣಗಳು ಮೈಗಳ್ಳರು
ಹೇಳಿಲ್ಲ. ಆದ್ರೆ ಅಂಥವ್ರನ್ನ ರಾಘವ ಅಂತ ಹೇಳ್ತಾನೆ, ಅವ್ರ ಕೈಲಾಸ ಕಳಸಾಗಿ ಹೋಗಿ ಬರ್ತಿದ್ರು ಅಂತ ಬರಲ್ಲ. ಅದಕ್ಕೆ ಪುರಾಣ ಯಾರ್ಯಾರು ಓದಿದ್ರು ವಿದ್ವಾಂಸಗಳು, ಸಿದ್ದರಾಮಾಚಾರ್ಯರು ಯಾರ್ಯಾರು ಓದಿದ್ರು ಅವರೆಲ್ಲರೂ ಕೈಲಾಸದಿಂದ ಕರ್ಕೊಂಡು ಬಂದು ಕೈಲಾಸಕ್ಕೆ ಕಳಿಸಿದ್ರು. ಹಿಂಗೇನೋ ಅವಾಂತರಗಳಾಗಿದೆ. ಇನ್ನು ಮೇಲೆ ನಾವು ಯಾಕೆ ವಿಜ್ಞಾನವೂ ಕೂಡ ಸ್ವಲ್ಪ ಸಹಾಯ ಮಾಡಿದೆ. ವಿಜ್ಞಾನ ಸಹಾಯ ಮಾಡಿದೆ. ಯಾಕೆ ಚಂದ್ರ ಹಿಮಾಲಯದಲ್ಲಿದ್ದಾನೆ, ಶಿವ ಹಳೆಯ ಚಂದ್ರನ ತರಿಸ್ಕೊಂಡಿದ್ದಾನೆ, ಗಂಗೆ ಇಟ್ಕೊಂಡಿದ್ದಾನೆ, ಪಾರ್ವತಿ ಹಿಂಗೆ ಇದೆಲ್ಲ ಅವತ್ತಿನ ಕಾಲಕ್ಕೆ ಒಪ್ಪಬಹುದಾಗಿದ್ದೇನೆ. ಆದರೆ ವಿಜ್ಞಾನ ನಮಗೆ ತೋರಿಸ್ಕೊಟ್ಟಿದೆ ಕೈಲಾಸ ಅನ್ನೋದು ಇಲ್ಲ, ಮೇಲೆಲ್ಲೂ ಇಲ್ಲ. ಇದ್ರೆ ಚೈನಾದವರ ಅಧೀನದಲ್ಲಿದೆ. ಚೈನಾದವರು ವಶಪಡಿಸ್ಕೊಂಡಿದ್ದಾರೆ ಕೈಲಾಸ ಪರ್ವತನ. ಅದಕ್ಕೆ ಹೋದವರು ಮೊನ್ನೆ ಸಿಕ್ಕಾಕೊಂಡಿದ್ದಾರೆ. ಅದು ಕೀರ್ಗಂಗಾ ಪ್ರವಾಹ ಅಂತಲ್ಲ, ಮೋಡ ಸ್ಫೋಟ ಆಗಿ ಅದು ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ ಪಾಪ ಚಳಿ. ಗೊತ್ತಾಯ್ತಲ್ವಾ? ಕೈಲಾಸ ಅಂತಕ್ಕಂಥದ್ದು ನಾವು ಕಲ್ಪನೆ ಹೊರತು ವಾಸ್ತವ ಅಲ್ಲ. ನೀವು ಕೈಲಾಸವನ್ನು ನಿರ್ಮಾಣ ಮಾಡ್ಕೋಬಹುದು ನಿಮ್ಮ ಜೀವನದಲ್ಲಿ. ನೀವು ಕೈಲಾಸವನ್ನು ನಿರ್ಮಾಣ ಮಾಡ್ಕೊಳ್ಳಿ. ಆದರೆ ಸತ್ತ ಮೇಲೆ ಕೈಲಾಸಕ್ಕೆ ಹೋಗ್ತೀವಿ ಅಂತ ಯಾರು ಕನಸು ಕಾಣಬೇಡಿ. ಇದ್ದಾಗಲೇ ಕೈಲಾಸವನ್ನು ನಿರ್ಮಾಣ ಮಾಡಿಕೊಳ್ಳಿ. ಇದು ಶರಣರ ಕ್ರಾಂತಿ. ಹಾಗಾದ್ರೆ ಬಸವಣ್ಣವರು ಕೂಡಲ ಸಂಗಮ ದೇವಾಲಯವನ್ನ ಆಮೇಲೆ ಬಂದು ಅವರ ಭಾವನೆಗಳೇನಿತ್ತು ಆ ವಚನಗಳನ್ನು ಉಳಿಸಿದ್ದಾರೆ, ಬಳಸಿಲ್ಲ. ಯಾಕೆಂದ್ರೆ ಸತ್ಯ ಸಂಗತಿ ಗೊತ್ತಿರಲಿ, ಮುಂಚಿನದಲ್ಲ. ನಾವು ಈ ಹಂತದಿಂದ ಬೆಳೆದು ಬಂದ್ವಿ ಅಂತಕ್ಕಂಥದ್ದು ಗೊತ್ತಾಗಲಿ ಅಂತ ತಿಳ್ಕೊಂಡು ಅವರು ವಚನ ಸಾಹಿತ್ಯ ಉಳಿಸಿದರೆ ಹೊರತು ಇದ್ಯಾವ ಪ್ರಕ್ಷಿಪ್ತ ಸೇರಿಸಿದ್ದು ಅಲ್ಲ. ಅವರು ವಚನಗಳನ್ನ ರಚನೆ ಮಾಡಿದ್ದಾರೆ. ಕೆಲವು ಪ್ರಕ್ಷಿಪ್ತ ವಚನಗಳು ಇರ್ಬೋದು, ಯಾಕೆ ಆ ಥರ ಗೊತ್ತಾಗುತ್ತಲ್ಲ, ಪ್ರಕ್ಷಿಪ್ತ ಇದೆ ಗೊತ್ತಾಗುತ್ತೆ. ಆದರೆ ಕಂಡು ನಮಗೆ ಅರ್ಥ ಆಗಲಿಲ್ಲ ಅಂತೇಳಿ ಎಲ್ಲರೂ ಪ್ರಕ್ಷಿಪ್ತ ಅನ್ಕೊಂತ ಹೋಗಿದ್ರೆ ನಮಗೆ ನಾವು ದ್ರೋಹ ಮಾಡ್ಕೊಂಡಂಗೆ, ನಮ್ಮ ಜ್ಞಾನಕ್ಕೆ ನಾವು ಮೋಸ ಮಾಡ್ಕೊಂಡಂಗೆ. ಆದ್ದರಿಂದ ವಚನ ಅಂಕಿತಗಳು ಇಟ್ಕೊಳ್ಳುವಾಗ ಶರಣರು ಅತ್ಯಂತ ಬುದ್ಧಿವಂತಿಕೆ ಪ್ರದರ್ಶಿಸಿದ್ದಾರೆ. ನಾವೇ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅಲ್ಲಿ ಗುಪ್ತ ಮಂಚಣ್ಣ ಅಂತ ಬರ್ತದೆ, ಮನೆ ಹೇಳಿದ್ದಾರೆ ನಿಮಗೆ. ಗುಪ್ತ ಮಂಚಣ್ಣ ಅವರ ವಚನಾಂಕಿತ ಏನಪ್ಪ ಅಂದ್ರೆ ನಾರಾಯಣ ಪ್ರಿಯ ರಾಮನಾಥ. ನೆನೆ ಮನೆ ಹೇಳಿದ್ದಾರೆ, ನಮ್ಮ ಗೌರ್ಮೆಂಟ್ ಕೇಳುವಾಗ ಮತ್ತೊಂದ್ಸರಿ ಜ್ಞಾಪಿಸ್ತೀನಿ. ನಾರಾಯಣ ಪ್ರಿಯ ರಾಮನಾಥ. ನಾರಾಯಣ ಅನ್ನೋ ಬಾಲ್ಯದಲ್ಲಿ ಖುಷಿ ಕೊಡ್ತಾ ಇದ್ದಂಥ ಶಬ್ದ. ಅದನ್ನು ಬಿಟ್ಕೊಂಡು ನೀವು ಬೇರೆ ಇಟ್ಕೊಂಡು ಅಲ್ಲೆಲ್ಲ ಶರಣರು ರಾಮನಾಥ ಅಂತ ಶಿವಸೂಚಕವಾದ ಅಥವಾ ಜೇಡದಾಸರಿಗೆ ಅವ್ರಿಗೆ ಬಹಳ ಭಕ್ತಿ ಇತ್ತೇನೋ, ಜೇಡದಾಸರಿಗೆ ಅವ್ರು ಅನುಕರಣೆ ಮಾಡ್ತಿದ್ರೇನೋ ಗುಪ್ತ ಮಂಚಣ್ಣ. ಅದಕ್ಕೆ ನಾರಾಯಣ ಪ್ರಿಯ ರಾಮನಾಥ ಅಂತ ಬರ್ತದೆ. ಅದನ್ನ ಶರಣರು ಒಪ್ಪಿಕೊಂಡು ಅದನ್ನ ವಚನ ಭಂಡಾರದಲ್ಲಿ ಸೇರಿಸಿಕೊಂಡು ಇದು ವಿಶೇಷ, ಇದು ವಿಶೇಷ. ಗೊತ್ತಾಯ್ತಲ್ವಾ? ಅದಕ್ಕೆ ಇಷ್ಟ ದೈವ ಸೂಚಕಗಳಂತೆ, ಸ್ಥಾವರಲಿಂಗ ಸೂಚಕಗಳಂತೆ ತೋರುವ ವಚನಾಂಕಿತಗಳು ಮೊದಲನೇ. ಎರಡನೇದು ಇಷ್ಟ ಗುರು ಅಥವಾ ಇಷ್ಟ ಜಂಗಮ. ಇಷ್ಟ ಗುರು ಅಥವಾ ಇಷ್ಟ ಜಂಗಮರ ಹೆಸರನ್ನ ಸೇರಿಸಿಕೊಂಡು ಉತ್ಪತ್ತಿ ಮಾಡಿಕೊಂಡಂತ, ಸೃಷ್ಟಿಸಿಕೊಂಡಂತ ವಚನಾಂಕಿತಗಳು. ಉದಾಹರಣೆಗೆ ವೈದ್ಯ ಸಂಘಟನೆಯು ಸಿದ್ದರಾಮೇಶ್ವರ ಪ್ರಿಯ, ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ. ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ. ಬಹುರೂಪಿ ಚೌಡಯ್ಯ ಅಂತ ಬರ್ತಾರೆ. ಬಹುರೂಪಿ ಚೌಡಯ್ಯ ಹುಟ್ಟಿನಿಂದ ಬ್ರಾಹ್ಮಣರು. ಆದ್ರೆ ಅವರಿಗೆ ಬಹುರೂಪವನ್ನು ಕಲಿಸಿದ್ರು ಬಸವಣ್ಣವರು. ನೀನು ಹೋಗಲ್ಲ, ನಿನ್ಗೆ ಅದರ ಖುಷಿ ಇದ್ರೆ ಸಂಗೀತ ಕಲಿ, ಸಂಗೀತ ಕಲ್ತಿದ್ರು ಮುಂಚೆ. ಶಿವನ 25 ವೀಣೆಗಳನ್ನ ಬಹುರೂಪದಲ್ಲಿ ಹಾಡುವಂತ ಕಲಿಸಿದ್ರು ಬಸವಣ್ಣವರು. ಅವರ ಜೊತೆ ರೇಖಣ್ಣ ಪ್ರಿಯನಾಗಿನಾಥ. ರೇಖಣ್ಣ ಅನ್ನೋದು ಒಬ್ಬ ಹೆಸರು, ನಾಗಿನಾಥ ಅನ್ನೋದು ಒಬ್ಬ ಹೆಸರು. ಗುರು ಮತ್ತು ಜಂಗಮ. ರೇಖಣ್ಣ ದೀಕ್ಷಾ ಗುರು, ನಾಗಿನಾಥ ಅವರಿಗೆ ಜಂಗಮನಾಗಿ ಜ್ಞಾನ ಹೇಳ್ಕೊಟ್ಟಂತ ಗುರು. ಅದಕ್ಕೆ ರೇಖಣ್ಣ ಪ್ರಿಯನಾಗಿನಾಥ ಅಂತ ಮಾಡ್ಕೊಂಡು, ಅಂದ್ರೆ ಇಷ್ಟ ಗುರು ಇಷ್ಟ ಜಂಗಮನ ಹೆಸರನ್ನ ಅಂಕಿತ ಮಾಡಿಕೊಂಡು. ಮೂರನೇದು ಪತಿ ಗೌರವ ಸೂಚಕ ವಚನಾಂಕಿತಗಳು. ಮೂರನೇದು ಪತಿ ಗೌರವ ಸೂಚಕ ವಚನಾಂಕಿತಗಳು. ಉದಾಹರಣೆಗೆ ಹೇಳಬಹುದಾ? ಉದಾಹರಣೆ ಕೊಡ್ಬೋದಾ? ಬಸವಪ್ರಿಯ, ಕೂಡಲ ಅಲ್ಲ, ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಮಾಲಯ ಪ್ರಿಯ ಅಮರೇಶ್ವರ ಲಿಂಗ.
ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಣಂಗ ಮಲ್ಲಿಕಾರ್ಜುನ ಯಾರ್ದು ಮೋಳಿಗೆ ಮಹಾದೇವಿ ಅಮ್ಮನವರು ಎಂಥ ಅದ್ಭುತವಾಗಿ ಎನ್ನಯ್ಯ ಪ್ರಿಯ ನೋಡಿ, ಗಂಡನನ್ನ ಅಯ್ಯನನ್ನಾಗಿ ಕಂಡ್ರು, ಗಂಡನಲ್ಲಿ ತಂದೆಯಿಂದ ಕಂಡ್ರು ಮೋಳಿಗೆ ಮಹಾದೇವಿಯನ್ನು ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಣಂಗ ಮಲ್ಲಿಕಾರ್ಜುನ. ಇಮ್ಮಡಿ ಎರಡನೇ ಅಂದ್ರೆ ತನ್ನ ಗಂಡನಿಗೆ ಇಮ್ಮಡಿ ನಿಕ್ಕಳಕ್ಕೆ ಮಲ್ಲಿಕಾರ್ಜುನ ಅಂತ, ನೀನು ಎರಡನೇ ನಿಕ್ಕಳಕ್ಕೆ ಮಲ್ಲಿಕಾರ್ಜುನ ಅಂತ, ನಿನ್ನ ಬಾರಿ ದೇವರೇ. ಯಾಕಂದ್ರೆ ನನಗೆ ಅವಕಾಶ ಕೊಟ್ಟೆ, ಕರ್ಕೊಂಡು ಬಂದೆ, ಸಾಧನೆ ಮಾಡಿಸಿದೆ. ಎಂಥ ಪತಿ ಗೌರವ ಸೂಚನೆಗಳು. ಅದಕ್ಕೆ ಶರಣ ಧರ್ಮ ಪತಿಯರನ್ನು ಅಗೌರವ ಮಾಡಲಿಲ್ಲ, ಪತಿಯರಿಗೆ ಅಗೌರವ ತೋರಿಸಲಿಲ್ಲ, ಇನ್ನು ಹೆಚ್ಚಿನ ಗೌರವ ಕೊಡ್ತು ಶರಣ ಧರ್ಮ. ಸಮಾನತೆ ಪಡ್ಕೊಂಡ್ರು ಕೂಡ ಈಗಿನವರಾಗಿ ಡೈವರ್ಸ್ ಕೊಡಲಿಲ್ಲ. ಈಗ ಸಮಾನತೆ ಅಂದ್ರೆ ಡೈವರ್ಸ್ಗಳು, ಸಿಕ್ಕಾಪಟ್ಟೆ ಡೈವರ್ಸ್ಗಳು, ಹೊಡೆದಾಟಗಳು ನೆಮ್ಮದಿ ಕಳ್ಕೊಂಡಿದ್ದಾರೆ. ಶರಣ ಕಳ್ಕೊಂಡಿಲ್ಲ. ಯಾಕೆಂದ್ರೆ ಕಾಮವನ್ನು ಮೀರಿ ಮೇಲಿದ್ರು, ಕಾಮವನ್ನು ಮೀರಿ ಭಕ್ತಿಯಲ್ಲಿ ನೆಲೆ ನಿಂತರು, ಮುಕ್ತಿಯನ್ನು ಪಡೆದರು. ಅವರಂತೆ ಆಗಲು 10 ಜನ್ಮಗಳು ಆಗಲ್ಲ. ಸುಮ್ಮನೆ ಯಾರು ಗುರುವಾದ ಭ್ರಮೆ ಬಿಡಬೇಡಿ. ಯಾರು ಶರಣರನ್ನ ಆಗಕ್ಕೆ, ಶರಣಯ್ಯನಿಗಾಗಕ್ಕೆ ನಮ್ಗೆ 10 ಜನ್ಮವನ್ನು ಬೇಕು, ಇನ್ನೂ ಬೇಕು ಜನ್ಮ ಅಂತ ಕೇಳ್ಕೊಳ್ಳಿ. ಜನ್ಮಗಳಿದೆ, ಬರಲಿ ಜನ್ಮಗಳು ನಮಗೆ. ಆ ಯೋಗ್ಯತೆ ನಮಗೆ ಕೊಡ್ಲಿ ಪರಮಾತ್ಮ. ಸುಲಭ ಅಲ್ಲ ಶರಣರಾಗೋದು, ಶರಣರಾಗೋದು ಸುಲಭ ಅಲ್ಲ. ಇಷ್ಟು ಪತಿ ಗೌರವ ಸೂಚಕ 3. ಇನ್ನು 5 ಉಳಿದವಲ್ಲ ನಾಳೆ ಹೇಳಿ ಬಸವಣ್ಣವರು ಜೀವನ ಚರಿತ್ರೆ ಸ್ವಲ್ಪ ಹೇಳ್ತೀವಿ. ಅಂದ್ರೆ ತತ್ವಾಧಾರಿತ ಜೀವನ ಚರಿತ್ರೆ ಹೇಳ್ತೀವಿ, ತತ್ವಾಧಾರಿತವಾಗಿ ನಾಳೆ. ಗೊತ್ತಾಯ್ತಲ್ಲ, ಬಸವಣ್ಣವರು ವಿಶೇಷ ಬೇರೆ ಗುರುಗಳಿಗಿಂತ, ಬೇರೆ ಪ್ರವಾದಿಗಳಿಗಿಂತ ಬಸವಣ್ಣ ವೈಶಿಷ್ಟ್ಯ ಏನು ಅಂತಕ್ಕಂಥದ್ದನ್ನ ನಾಳೆ ದಿವಸ ಹೇಳ್ತೀನಿ. ಮತ್ತು ಇನ್ನು 5 ವಚನಾಂಕಿತಗಳ ಗುಂಪುಗಳು, ಇನ್ನು 5 ವಚನಾಂಕಿತ ಗುಂಪುಗಳು ಮತ್ತು ಅದಕ್ಕೆ ಸಾಕ್ಷಿಯಾದಂತಹ ಅಂದರೆ ಒಬ್ಬೊಬ್ಬರ ಹೆಸರು ಉದಾಹರಣೆ ಕೊಟ್ಟು ನಿಮಗೆ ನಾಳೆ ಹೇಳ್ತೀನಿ. ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕರ್ಕೊಂಡು ಬನ್ನಿ. ಇನ್ಮೇಲೆ ಪ್ರತಿ ದಿವಸ ಒಂದೊಂದು ಹೊಸ ವಿಷಯ ತಿಳ್ಕೊಳ್ತೀರಾ. ಅದಕ್ಕೆ ಜನರಿಗೆ ಕರ್ಕೊಂಡು ಬನ್ನಿ, ಬೇಗ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ಪಾದಯಾತ್ರೆ ಇದೆ. ಮನಗುಂಡಿ ಮಹಾಮನೆಯಿಂದ ಹತ್ತಿನಗುಡ್ಡದ ಬಸವಣ್ಣನವರೆಗೆ ಮತ್ತು ಹತ್ತಿನಗುಡ್ಡದ ಬಸವಣ್ಣನಿಂದ ಮಹಾಮನೆಯವರೆಗೆ 17 ಕಿಲೋಮೀಟರ್ ಮತ್ತು 18 ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಬರೋರು ಬನ್ನಿ. 10:30 ಗಂಟೆಗೆ ಪ್ರತಿ ತಿಂಗಳು 10 ಗಂಟೆಗೆ ಬಿಡ್ತಾ ಇದ್ವಿ. ಇವತ್ತು ಪ್ರವಚನ ಇರೋದ್ರಿಂದ 10:30 ಗಂಟೆಗೆ ಬಿಡ್ತೀವಿ. ಬರ್ಬೋದು. ಈಗ ನೀವು ಅಲ್ಲಿ ದಾಸೋಹ ಮುಗಿಸ್ಕೊಂಡು ಗಾಡಿ ಅನುಕೂಲ ಇದ್ದವರು ಬಸ್ಸು ಕೂಡ ಇದೆ ಮನಗುಂಡಿಗೆ. 10 ಗಂಟೆವರೆಗೂ 10:30ವರೆಗೂ ಮನಗುಂಡಿ ಬೆಳಗ್ಗೆ ಬಸ್ ಇದೆ, ಬರ್ಬೋದು ನೀವು.